తిరుమల శ్రీవారి ఆలయమునందు కళ్యాణోత్సవ సేవకు పాల్గొన్నటువంటి గృహస్థులందరికీ కూడా ఇప్పుడు కళ్యాణోత్సవ సేవా సంకల్పం చెప్పబడుతుంది. అందరూ చేతులు జోడించి స్వామివారి పాదాలను శరణు కోరుతూ నమస్కార పూర్వకంగా సంకల్పాన్ని పలకాలి. శ్రీహక్కాంతాయ కళ్యాణ నిథయే నిథయేర్థినాం శ్రీ వెంకట నివాసాయ శ్రీనివాసాయ తే నమః. శుక్లాంబరధరం విష్ణుం శశివర్ణం చతుర్భుజం ప్రసన్నవదనం ధ్యాయేత్ సర్వ విఘ్నోపశాంతయే. శ్రౌత స్మార్త ఆదికం కర్మ నిఖిలం येन सूत्रितं तस्मै समस्त वेदार्थ विदे विखनसे नमः. श्री गोविंद गोविंद गोविंद. अथ भगवतो महापुरुषस्य महाविष्णोः आज्ञया प्रवर्तमानस्य अद्य ब्रह्मणः द्वितीय परार्थे श्री श्वेत वराह कल्पे वैवस्वत मन्वन्तरे कलियुगे प्रथम पादे जम्बूद्वीपे भारतवर्षे भरतखण्डे शकाब्दे मेरोः दक्षिणे पार्श्वे आदिवराह क्षेत्रे वेंकटाचले कल्याण मंडपे भगवत भागवत आचार्याणां सन्निधौ एवं गुण विशेषण विशिष्टायां अस्यां शुभतिथौ अस्य देवदेवस्य भगवतो नारायणस्य श्रियःपतेः पुरुषोत्तमस्य श्रीमदखिलाण्डकोटि ब्रह्माण्ड नायकस्य श्रीभू नीला समेत श्री श्रीनिवास स्वामिनः वैवाहिक कल्याण महोत्सवम् अस्य यजमानस्य. అందరూ మీ గోత్రాన్ని మనసులో స్మరించండి. మీ పేరుని, మీ ధర్మపత్ని పేరుని, మీ పిల్లల పేర్లని, మీ కుటుంబ సభ్యుల పేర్లని అందరూ మనసులో స్మరించి స్వామి వారిని మనసారా ప్రార్థించండి. అందరూ చెప్పండి. మమ సహ కుటుంబస్య సబాంధవస్య సపరివారస్య क्षेमस्थैर्य धैर्य विजय अभय आयुरारोग्य ऐश्वर्य अभिवृद्ध्यर्थं सत्संतान सौभाग्य सिद्ध्यर्थं राजद्वारे राजमुखे सर्व अनुकूल सिद्ध्यर्थं श्री श्रीनिवास स्वामिनः वैवाहिक कल्याण महोत्सवं श्री वैखानस भगवच्छास्त्र मार्गेण आचार्य मुखेन अहं कारयिष्ये सर्वं श्री श्रीनिवास अर्पणमस्तु. ಓಂ ನಮೋ ವೆಂಕಟೇಶಾಯ. ಕಲ್ಯಾಣಗಳಿಗೆ ಆಶ್ರಯನು, ಯಾಚಿಕರಿಗೆ ನಿಧಿಯಂತೆ ಇರುವವನು ಆದ ವೆಂಕಟ ಪರ್ವತದಲ್ಲಿ ನಿವಾಸನಾಗಿರುವ ಲಕ್ಷ್ಮೀಪತಿಯಾದ ಶ್ರೀನಿವಾಸನ ಪಾದ ಪದ್ಮಗಳನ್ನು ನಮಿಸಿ ಇವತ್ತಿನ ಕಲ್ಯಾಣೋತ್ಸವದ ವೈಭವವನ್ನು ವೀಕ್ಷಿಸೋಣ. ಹಸಿರು ತೋರಣವು ಹೇಗೆ ನಿತ್ಯವೂ ಹಸಿರಾಗಿ ಕಾಣುತ್ತದೆಯೋ ಹಾಗೆ ನಿತ್ಯ ಕಲ್ಯಾಣವು ನಿತ್ಯ ನೂತನವಾಗಿ ಕಂಗೊಳಿಸುತ್ತಿದೆ.
ವೆಂಕಟಾಚಲ ಕ್ಷೇತ್ರದಲ್ಲಿ ಪುಷ್ಕರಣಿ ತೀರ ನಿವಾಸನಾಗಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದಿವ್ಯ ಕಲ್ಯಾಣ ಮಹೋತ್ಸವವನ್ನು ನಾವು ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಯ ಮೂಲಕ ಎಲ್ಲರೂ ವೀಕ್ಷಿಸುತ್ತಿದ್ದೇವೆ. ಪರಮಾತ್ಮನು ನಮ್ಮನ್ನು ರಕ್ಷಿಸುವುದಕ್ಕಾಗಿಯೇ ಆಲಯದಿಂದ ಹೊರಗೆ ಬಂದು ಕಲ್ಯಾಣ ಮಂಟಪದಲ್ಲಿ ದಿವ್ಯ ಮಾಲಾಲಂಕೃತನಾಗಿ ಶ್ರೀ ಶ್ರೀನಿವಾಸನು ನಿತ್ಯ ಕಲ್ಯಾಣ ಚಕ್ರವರ್ತಿಯಾಗಿ ನಮ್ಮೆಲ್ಲರಿಗೂ ದರ್ಶನವನ್ನು ನೀಡುತ್ತಿದ್ದಾನೆ. ಕಲ್ಯಾಣವೆಂದರೇನೇ ಶುಭ, ಲೋಕ ಕಲ್ಯಾಣಾರ್ಥಂ ಎಂದು ಅರ್ಚಕರು ಸಂಕಲ್ಪದಲ್ಲಿ ಹೇಳಿರುತ್ತಾರೆ. ಅಂದರೆ ಲೋಕಕ್ಕೆ ಶುಭ ಉಂಟಾಗಬೇಕೆಂದು ಹೇಳಿರುತ್ತಾರೆ. ಆ ಪೀಠಾನ್ ಮಳ್ಳಿ ಪರ್ಯಂತಂ ಪಶ್ಯಂತು ಪುರುಷೋತ್ತಮಂ ಎಂದು ವೈಖಾನಸ ಶಾಸ್ತ್ರದಲ್ಲಿ ಹೇಳಲಾಗುತ್ತದೆ. ಪರಮಾತ್ಮನ ಪಾದದಿಂದ ಕಿರೀಟದವರೆಗೆ ಪರಮಾತ್ಮನನ್ನು ನೋಡುತ್ತಾ ಯಾರು ಭಕ್ತಿಯಿಂದ ನಮಸ್ಕರಿಸುತ್ತಾರೋ ಅವರ ಪಾಪಗಳೆಲ್ಲವೂ ನಾಶವಾಗುತ್ತದೆ ಎಂದು ಹೇಳಲಾಗುತ್ತದೆ. ಅಂತಹ ಪರಮಾತ್ಮನನ್ನು ನಾವು ಭಕ್ತಿಯಿಂದ ವೀಕ್ಷಿಸುತ್ತಿದ್ದೇವೆ. ಈ ಕಲ್ಯಾಣೋತ್ಸವದ ಅಂಗವಾಗಿ ಈ ಲೋಕವೆಲ್ಲ ಸುಭಿಕ್ಷವಾಗಿ ಇರಲಿ ಎಂದು ಅರ್ಚಕರು ಎಲ್ಲರ ಕೈಯಲ್ಲಿ ಸಂಕಲ್ಪವನ್ನು ಮಾಡಿಸಿರುತ್ತಾರೆ. ಭಗವಂತನ ವರದ ಹಸ್ತವನ್ನು ನಾವು ವೀಕ್ಷಿಸುತ್ತಿದ್ದೇವೆ. ಭಗವತ್ಕರ್ಮ ಕರಿಷ್ಯಾಮಿ ತತ್ ಭಗವಾ ನನು ಮನ್ಯತಾಂ ಪ್ರಾಣಾನಾಯಮ್ಯಾ. ಅಸ್ಯ ದೇವದೇವಸ್ಯ ಭಗವತೋ ನಾರಾಯಣಸ್ಯ ಶ್ರೀಯಪದೇ ಪುರುಷೋತ್ತಮಸ್ಯ ಶ್ರೀಮದಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕಸ್ಯ ಪರವ್ಯೂಹ ವಿಭವ ಅಂತರ್ಯಾಮಿ ಅರ್ಚಾವತಾರ ಸ್ವರೂಪಸ್ಯ ಶ್ರೀ ಭೂನಿಲಾ ಸಮೇತ ಶ್ರೀನಿವಾಸ ಸ್ವಾಮಿನಃ ವೈವಾಹಿಕೋತ್ಸವ ಕರ್ಮಾಂಗಂ ಸ್ತಂಡಿಲ ಪರಿಧಿ ಪರಿಸ್ತರಣ ಸರ್ವೋಪಕರಣ ಸುತ್ಯರ್ಥಂ ಸರ್ವತ್ರ ಪ್ರೋಕ್ಷಣಾರ್ಥಂ ಶುದ್ಧಿ ಪುಣ್ಯಾಹ ವಾಚನಾಕ್ಯಂ ಕರ್ಮ ಕರಿಚ್ಚನ್ನಾದೋ ನಿರ್ವಿಘ್ನೇನ ಪ್ರಸವಾ ಆವಾಪ್ಯರ್ಥಂ ವಿಶ್ವಕ್ಸೇನ ಆರಾಧನಾಕ್ಯಂಚ ಕರ್ಮಣಿ ತರಂಗಕರಕಾರಾಧನಂ ಕರಿಷ್ಯೇ. ಓಂ ಧಾರಾಜುರಪ್ತ ಸುಜಮಾನಶೇಷು ದುರತ್ತರಿಚ್ಚ ಪರಿಪೂರಿತೇಷು ಅಪೋ ವಿಗೃಹ್ಣನ್ ಪ್ರತಿಪಾದಯಿಷ್ಯೇ ಕೃಣೋಮಿ ದತ್ತಾಗಂ ಸುಚರಗಂ ಸುಧರ್ಮ ಇದಮಾಪ ಶಿವಾ ಶಿವತಮಾ ಶಾಂತಾ ಜಾಂತರಮಾ ಶುಭಾ ಶುಭತಮಾ ಪೂತಾ ಪುತರಮಾ ಪುಣ್ಯಾ ಪುಣ್ಯನಮಾಮೇಧ್ಯ ಮೇಧ್ಯ ನಮಾ ಅಮೃತ ಅಮೃತ ರಸಾಹ ಪೂತಾ ಬ್ರಹ್ಮ ಪವಿತ್ರೇಣ ಪೂತಾ ಸೂರ್ಯಸ್ಯ ರಶ್ಮಿಭಿಃ ಏತೇ ಶತಂ ವರುಣಯೇ ಸಹಸ್ರಂ ಯಜ್ಞಯಾ ಪಾಶಾಪಿತನಾ ಪುತ್ರ ತೇಭ್ಯೋ ನ ಇಂದ್ರಸ್ಯ ವಿದೋತ ವಿಷ್ಣುರ್ವಿಶ್ವೇ ದೇವಾ ಅಮಂಜಂತ ಮರುತಸ್ವಸ್ನ್ಯಾ ಅಸ್ಮಿನ್ ಕುಂಭೇ ಓಂ ವರುಣಮಾವಾಹಯಾಮಿ ಓಂ ಪ್ರಜೇತಸಮಾವಾಹಯಾಮಿ ಓಂ ರಕ್ತಾಂಬರಧರಮಾವಾಹಯಾಮಿ ಓಂ ಯಾದಸ್ಪತಿಮಾವಾಹಯಾಮಿ ವರುಣಾಯ ನಮಃ. ಆಸನಂ ಸಮರ್ಪಯಾಮಿ ವರುಣಾಯ ನಮಃ. ಪಾದ್ಯಂ ಸಮರ್ಪಯಾಮಿ ಅರ್ಘ್ಯಂ ಸಮರ್ಪಯಾಮಿ ಆಚಮನೀಯಂ ಸಮರ್ಪಯಾಮಿ ವರುಣಾಯ ನಮಃ. ಫಲೋಪಹಾರಂ ನಿವೇದಯಾಮಿ ಗುಡೋಪಹಾರಂ ನಿವೇದಯಾಮಿ ತಾಂಬೂಲಂ ಸಮರ್ಪಯಾಮಿ ಸರ್ವೋಪಚಾರಾನ್ ಸಮರ್ಪಯಾಮಿ. ಸುಧೇಶ್ವರಾಯ ವಿದ್ಮಹೇ ಪಾಶಹಸ್ತಾಯ ಧೀಮಹಿ ತನ್ನೋ ವರುಣ ಪ್ರಚೋದಯಾತ್. ವರುಣಾಯ ನಮಃ. ಸರ್ವೋಪಚಾರಾನ್ ಸಮರ್ಪಯಾಮಿ. ಆದೌ ನಿರ್ವಿಘ್ನೇನ ಪ್ರಸಮಾ ಆವಾಪ್ಯರ್ಥಂ ವಿಶ್ವಕ್ಸೇನಾರಾಧನಂ ಕರಿಷ್ಯೇ. ವಿಶ್ವಕ್ಸೇನಂ ಚತುರ್ಬಾಹುಂ ಸಂಗರಿಕ್ರಸಮನ್ವಿತಂ ಜಗಾಪತಿಂ ಸಂಗಗೇತುಂ ಸುಪತ್ರಸವಾಹನಂ ಪೂರ್ವಾಚಾರೋತ್ಥವಂ ದೇವಂ ದಕ್ಷಿಣಾಮುಖವರ್ತಯೇತ್. ಆಗ್ನೇಯೋ ಯಸ್ಮಾತ್ತಿರಾಮಹೇ ತ್ವಾ ವಿಶ್ವೇ ದಧಾತ್ತಂ ಮಹಿತೋ ರಿಂಭೋ ವೈರಾಜಂತೆ ರೋಹದನ್ನಿ ಸತ್ತಾಂ ಪ್ರೈಚ್ಚಾಮರೇಶೋ ವಿಧಾನಾವನಾದರ್ಯಾಮೇ ಸತ್ತಾಂತನಿತಾಂ ದಧಾತ ಪದ್ಮಾಗಾರಮಂಡಲೇ ಓಂ ಭೂಃ ವಿಶ್ವಕ್ಸೇನಮಾವಾಹಯಾಮಿ ಓಂ ಭುವಃ ಶಾಂತಮಾವಾಹಯಾಮಿ ಓಂ ಸುಭಃ ಹರಮಾವಾಹಯಾಮಿ ಓಂ ಭೂರ್ಭುವಸ್ವಃ ಅಮಿತಮಾವಾಹಯಾಮಿ ನಿತ್ಯಾನುಭಾಗಿನಮಾವಾಹಯಾಮಿ ತದ್ದಕ್ಷಿಣೇ ಸೂತ್ರಪದೀಮಾವಾಹಯಾಮಿ ವಾಮೇಜಯಾಮಾವಾಹಯಾಮಿ. ಸೂತ್ರಪದೀನಿಗಾ ಸಮೇತ ಶ್ರೀ ವಿಶ್ವಕ್ಸೇನಾಯ ನಮಃ. ಆಸನಂ ಸಮರ್ಪಯಾಮಿ. ಪಾದ್ಯಂ ಸಮರ್ಪಯಾಮಿ ಅರ್ಘ್ಯಂ ಸಮರ್ಪಯಾಮಿ ಆಚಮನೀಯಂ ಸಮರ್ಪಯಾಮಿ ಗುಡೋಪಹಾರಂ ನಿವೇದಯಾಮಿ ತಾಂಬೂಲಂ ಸಮರ್ಪಯಾಮಿ ಸರ್ವೋಪಚಾರಾನ್ ಸಮರ್ಪಯಾಮಿ. ವಿಶ್ವಕ್ಸೇನ ಸ್ಮೃತೋ ರಾಜಾ ಭಗವಾನ್ ಸರ್ವಕರ್ಮಣಃ ತಸ್ಮಾತ್ ನಾಣ್ಯಮಪಾಸೀತ ಕರ್ಮಣಾಂ ವಿಘ್ನಶಾಂತಯೇ. ಆರಂಭೆ ಕರ್ಮಣಾಂ ಪುಷ್ಟಿಂ ವಿಜ್ಞಾನಾಂ ಪರಶಮಾಪ್ತ್ಯ ಚ ಕುರ್ಯಾತ್ ಸಪರಿವಾರಸ್ಯ ವಿಶ್ವಕ್ಸೇನಸ್ಯ ಪೂಜನಂ. ಓಂ ಭವದ್ಭಿರ್ಜ್ಞಾತಃ ಸುಪುಣ್ಯಂ ಪುಣ್ಯಾಹಂ ವಾಚಯಿಷ್ಯೇ. ವಾಚ್ಯತಾಂ ಸುಪುಣ್ಯಾಹಂ ಕರೋಮಿ. ಕುರುಷ್ವ ಸ್ವಸ್ತಿ ಸುಪ್ರೋಕ್ಷಿತಂ ಅಸ್ತು. ಪ್ರಜಾಪತಿ ಪ್ರಜತಾಂ ಪ್ರಜತಾಂ ಪ್ರಜಾಪತಿಃ. ಶಾಂ ಯಂತು ಘೋರಾಣಿ ಶಾಂ ಯಂತು ಪಾಪಾನಿ ಶಾಂ ಯಂತು ಗೀತಯಃ. ಶುಭಾನಿ ವರ್ಧಂತಾಂ ವರ್ಧಂತಾಂ ಶುಭಾನಿ. ಶಾಂ ಯಂತು ಘೋರಾಣಿ ಶಾಂ ಯಂತು ಪಾಪಾನಿ ಶಾಂ ಯಂತು ಗೀತಯಃ. ಶುಭಾನಿ ವರ್ಧಂತಾಂ ವರ್ಧಂತಾಂ ಶುಭಾನಿ. ಶಾಂ ಯಂತು ಘೋರಾಣಿ ಶಾಂ ಯಂತು ಪಾಪಾನಿ ಶಾಂ ಯಂತು ಗೀತಯಃ. ಶುಭಾನಿ ವರ್ಧಂತಾಂ ವರ್ಧಂತಾಂ ಶುಭಾನಿ. ಅತೋ ದೇವಾ ಅವಂತು ನೋ ಯತೋ ವಿಷ್ಣುರ್ವಿಚಕ್ರಮೇ ಪೃಥಿವ್ಯಾ ಸಪ್ತಧಾಮಭಿಃ. ಇದಂ ವಿಷ್ಣುರ್ವಿಚಕ್ರಮೇ ತ್ರೇಧಾ ನಿದಧೇ ಪದಂ ಸಮೂಢಮಸ್ಯ ಭಾಗಂ ಸುರೇ. ತ್ರೀಣಿ ಪದಾ ವಿಚಕ್ರಮೇ ವಿಷ್ಣುರ್ಗೋಪಾದಾಭ್ಯಃ. ತತೋ ಧರ್ಮಾಣಿ ಧಾರಯನ್ನೇ ವಿಷ್ಣೋ ಕರ್ಮಾಣಿ ಪಶ್ಯತಿ ಯದೋ ವೃತಾನಿ ಪಸ್ಪಶೇ. ಇಂದ್ರಸ್ಯ ಯುತ್ಯಸ್ಯ ಖಾ
तद्विष्णो परमं पदकं सदा पश्यन्ति सूरयः दिवे चक्षुरादतं तद्विप्रासोऽपि मन्यमो जागृवागं सस्समिन्धते विष्णोर्यत्परमं पदं द्रविणोदात् द्रविणसस्तुरस्य द्रविणोदात् सनरस्य प्रियं सदे द्रविणोदा वीरपदे मिषन्नो द्रविणोधारा आसते दीर्घमायुः यत्पुण्यं नक्षत्रं तद्भक्कुर्वीदोपव्युषं यदा वै सूर्यमुदेति अथ नक्षत्रं नयति यावत् तत्र सूर्यो गच्छेत् यत्र जघन्यं पश्येत् तावत् कृपेत यत्कार्ये स्यात् पुण्याः एव कुरुते अस्य देवदेवस्य भगवतो नारायणस्य श्रियपदे पुरुषोत्तमस्य श्रीमतिगिराण्डकोटिब्रह्माण्डनायकस्य श्रीभूनिला समेत श्रीनिवास स्वामिनः वैवाहिकोत्सवकर्माङ्गं सर्वत्र प्रोक्षणार्थं पुण्याहं भवन्तो भ्रमन्त पुण्याहं कर्मणोऽस्तु स्वस्ति न इन्द्रो वृत्तस्रवा स्वस्ति न पूषा विश्ववेदाः स्वस्ति नस्तार्क्ष्यो अरिष्टनेमि स्वस्ति नो बृहस्पतिर्दधातु पूर्वोक्तकर्मणि पूर्वोक्तयमानाय पुण्याहं स्वस्तिं भवन्तो भ्रमन्ते कर्मणे स्वस्ति वृद्ध्यास्म हव्यैर्नमदोपसत्या मित्रं देवं मित्रधेगिन्नो अस्तु अनुराधान् हविना वर्धयन्तः सतञ्जीवेम सरतः समीराः ॐ भोः पूर्वोक्तकर्मणि पूर्वोक्तयमानाय पुण्याहं ऋद्धिं भवन्तो भ्रमन्ते कर्मऋध्यतां वृद्धिः समृद्धिः पुण्याहं समृद्धेः आपोहिष्टामयो भवस्तानमूर्जे दधातन महेरणाय दक्षसे यो पश्यवतमोरसस्तस्य भार्यदेहनः विशदेर्ममातरः तस्मा अरङ्गमामवो यस्य क्षयाय जन्मथा आपो जनयथा जनः पवमानस्ववर्जनः पवित्रेण विदर्शनिः यः पोता स पुनातुमा पुनन्तु मा देवजनाः पुनन्तु मनबोधिया पुनन्तु विश्व आयवः जातवेदः पवित्रपदे पवित्रेण पुनाहिमा शुक्रेण देवतीत्यत् अग्ने कृत्वा कृतो कुम्रणो यत्ते पवित्रमर्त्यषे अग्ने वितनवन्तर ब्रह्मणेन पुनीमहे उभाभ्यां देवसवितः पवित्रेण समेन च इदं ब्रह्म पुनीमहे वैश्वदेवे पुनते देव्यागात् यस्ये भक्वे स्तनवो वेदपृष्ठाः तया मदन्तस्तमार्त्येषु वजिद्स्यामपतयोरयीनां वैश्वानरो रश्मिभिर्मा पुनातु वादप्राणेने शिरोमयो भूः द्यावा पृथिवीपयसापयोभिः अर्तापरे यज्ञये मा पुनीतां बृहद्भिः सवितस्त्रुभिः वरिशिष्ठैर्देवमन्मभिः अग्ने रक्षये पुनाहिमा येन देवा अपुनता येनापो दिव्यं कुशः तेन दिव्येन ब्रह्मणा इदं ब्रह्म पुनीमहे यः पापमानी दध्येति ऋषिभिः संभृतकं रसं सर्वकं सपूतमस्यादे सुदितं मातरिष्मणा पापमानीर्यो अध्येते ऋषिभिः संभृतकं रसं तस्मै सरस्वते दुहे क्षीरकं सर्पिर्मधोदकं पापमाने स्वस्त्यजनेः सुदुःखाहि घृतश्चितः ऋषिभिः संभृतो रसः ब्राह्मणे विश्वमृतकं हिनं येन देवा पवित्रेण आत्मानं पुनते सदा तेन सहस्रधारेण पापमान्यः पुनन्तु मा प्राजापत्यं पवित्रं श्रुतोत्यामकं हिरण्मयं तेन ब्रह्मविदो वयं भूतं ब्रह्म पुनीमहे इन्द्रस्वनीदे सहमा पुनातु सोमस्वस्त्यावरुणः समीच्या यमो राजा प्रभृणाभिपुनातु मा जातवेदा मूर्तिगिन्त्या पुनातु प्राच्यां दिशि देवार्पयो मार्जयन्ताम् दक्षिणायां दिशि मासाः पितरो मार्जयन्तां प्रदेत्यां दिशि गृहाः पशवो मार्जयन्तां उदेत्यां दिश्यापा ओषधयो वनस्पतयो मार्जयन्तामूर्ध्वायां दिशि जिज्ञसंवत्सरो जिज्ञपधर्मार्जयन्तामदोधराधरेर्नागेभ्यो मार्जयन्ताम् अनोरणीयान् महतो महीयानात्मा गुहायां निहितोऽस्य जन्तोः समक्रतुं पश्यति वेतशोको धातुः प्रसादान् महिमानमीहम् सप्त प्राणा प्रभवन्ति तस्मात् सप्तार्चिषः समिधः सप्त जिह्वाः वरुणाय नमः विश्वक्सेनाय नमः पुनःपाद्यर्घ्याचमनीयं समर्पयामि वरुणाय नमः विश्वक्सेनाय नमः यथा सुखं यथा स्थानं प्रवेशयामि शोभनार्थं क्षेमाय पुनरागमनाय च ಸರ್ವ ವಿಧವಾದಂತಹ ವಿಘ್ನಗಳ ನಿವಾರಣೆಗೆ ವಿಶ್ವಕ್ಸೇನನನ್ನು ಪೂಜಿಸಿದ್ದಾರೆ. ವಿಶ್ವಕ್ಸೇನನ ಆರಾಧನೆಯನ್ನು ವಿಘ್ನ ನಿವಾರಣೆಗೆ ಕೈಗೊಂಡು ಈ ಕಲ್ಯಾಣೋತ್ಸವಕ್ಕಾಗಿ ಸಂಗ್ರಹಿಸಲ್ಪಟ್ಟಿರುವಂತಹ ಎಲ್ಲ ವಿಧವಾದಂತಹ ದ್ರವ್ಯಗಳ ಶುದ್ಧಿಗಾಗಿ ಸ್ವಸ್ತಿ ಪುಣ್ಯವಾಚನ ಕಾರ್ಯಕ್ರಮವನ್ನು ಕೂಡ ನೆರವೇರಿಸಿದ್ದಾರೆ. ಇದೀಗ ಅರ್ಚಕರು ಅಂಕುರಾರ್ಪಣೆಯ ಕಾರ್ಯಕ್ರಮಕ್ಕೆ ಶ್ರೀಕಾರವನ್ನು ಪ್ರಾರಂಭಿಸಿದ್ದಾರೆ. ಅಂಕುರಾರ್ಪಣೆಯ ವೇದಿಕೆಯಲ್ಲಿ ಈ ಅಂಕುರಾರ್ಪಣೆ ಪ್ರಕ್ರಿಯೆಯನ್ನು ನಡೆಸಲಾಗುತ್ತದೆ. ಇದು ಕಲ್ಯಾಣೋತ್ಸವದ ಒಂದು ಶುಭಾರಂಭದ ಪ್ರತೀಕವಾಗಿದೆ. ಇದರಲ್ಲಿ 5 ಮಣ್ಣಿನ ಪಾತ್ರೆಗಳನ್ನು ಬಳಸಲಾಗುತ್ತದೆ. ಆ 5 ಮಣ್ಣಿನ ಪಾತ್ರೆಗಳಲ್ಲಿ ನವಧಾನ್ಯಗಳನ್ನು ಸಮರ್ಪಣೆ ಮಾಡಿ
ಬ್ರಹ್ಮಾದಿ ದೇವತೆಗಳನ್ನು ಪೂಜಿಸಿ ಅಷ್ಟದಿಕ್ಪಾಲಕರುಗಳನ್ನು ಆವಾಹನೆ ಮಾಡಿ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರೇಚ್ಛತಿ ಎಂದು ಭಕ್ತಿಯಿಂದ ಪತ್ರ ಪುಷ್ಪ ಫಲಗಳನ್ನು ಜಲವನ್ನು ಸಮರ್ಪಣೆ ಮಾಡಿ ಆ ಪರಮಾತ್ಮನ ಕಲ್ಯಾಣೋತ್ಸವದ ಅಂಗವಾಗಿ ಸದ್ಯೋ ಅಂಕುರಾರ್ಪಣೆ ಎನ್ನುವ ಕೈಂಕರ್ಯವನ್ನು ಅರ್ಚಕರು ವೈಖಾನಸ ಆಗಮೋಕ್ತ ಪ್ರಕಾರವಾಗಿ ಅತ್ಯಂತ ವೈಭವದಿಂದ ನೆರವೇರಿಸುತ್ತಿದ್ದಾರೆ. ಈ ಶುಭ ಸಂದರ್ಭದಲ್ಲಿ ಭಕ್ತರು ಶ್ರೀನಿವಾಸನ ನಾಮೋಚ್ಚಾರಣೆಯನ್ನು ಮಾಡುತ್ತಾ ಭಕ್ತಿಯಿಂದ ಈ ಕೈಂಕರ್ಯವನ್ನು ವೀಕ್ಷಿಸುತ್ತಾರೆ. ಭಗವಂತನ ಮೇಲೆ ನಮಗೆ ಭಕ್ತಿ ಹೇಗಿರಬೇಕು ಎಂಬುದಕ್ಕೆ ರಾಮಾವತಾರದಲ್ಲಿ ಬಂದಂತಹ ಶಬರಿಯ ಭಕ್ತಿಯೇ ನಮಗೆ ನಿದರ್ಶನವಾಗಿದೆ. ಮತಂಗ ಋಷಿಗಳ ಸೇವೆಯನ್ನು ನಿರಂತರವೂ ಮಾಡುತ್ತಿದ್ದ ಶಬರಿಗೆ ಋಷಿಗಳು ಕೆಲವೇ ದಿನಗಳಲ್ಲಿ ಭಕ್ತವತ್ಸಲನಾದ ಭಗವಂತ ರಾಮರೂಪದಿಂದ ನಮ್ಮ ಆಶ್ರಮಕ್ಕೆ ಬರುತ್ತಾನೆ. ಆ ನರರೂಪಿಯಾದ ನಾರಾಯಣನನ್ನು ಕಂಡ ಕೂಡಲೇ ನಿನ್ನ ಜನ್ಮ ಉದ್ಧಾರವಾಗುವುದು ಎಂದು ಹೇಳುತ್ತಾರೆ. ಅಂದಿನಿಂದ ಪ್ರತಿದಿನವೂ ಹೂವು ಹಣ್ಣುಗಳನ್ನು ತಂದು ಶ್ರೀರಾಮನ ದರ್ಶನಕ್ಕಾಗಿ ಕಾಯುತ್ತಿದ್ದಳು. ಮತಂಗ ಋಷಿಗಳ ಆಶ್ರಮದಲ್ಲಿ ಬಹುಕಾಲದಿಂದ ಭಗವಂತನ ದಾರಿ ಕಾಯುತ್ತಿದ್ದ ಯೋಗಸಿದ್ಧಳಾದ ಶಬರಿಯು ಶ್ರೀರಾಮನನ್ನು ನೋಡಿ ಹೇಳುತ್ತಾಳೆ, ಅದ್ಯ ಪ್ರಾಪ್ತ ತಪಃ ಸಿದ್ಧಿ ತವ ಸಂದರ್ಶನಾನ್ಮಯ ಅದ್ಯ ಮೇ ಸಫಲಂ ತಪ್ತಂ ಗುರವಶ್ಚ ಸುಪೂಜಿತಾಃ ಅದ್ಯ ಮೇ ಸಫಲಂ ಜನ್ಮ ಸ್ವರ್ಗಶ್ಚೈವ ಭವಿಷ್ಯತಿ ತ್ವಯಿ ದೇವವರೇ ರಾಮಪೂಜಿತೆ ಪುರುಷರ್ಷಭ ಎಂದು ಶಬರಿಯು ಹೇಳುತ್ತಾಳೆ. ಶ್ರೀರಾಮ, ಈಗ ನಿನ್ನ ದರ್ಶನದಿಂದ ನನ್ನ ತಪಸ್ಸು ಸಿದ್ಧಿಸಿತು, ನನ್ನ ತಪಸ್ಸು ಸಫಲವಾಯಿತು, ನನ್ನ ಜನ್ಮ ಸಾರ್ಥಕವಾಯಿತು, ಇನ್ನು ನನಗೆ ಸದ್ಗತಿಯಾಗುವುದು. ದೇವೋತ್ತಮನಾದ ನೀನು ನನ್ನಿಂದ ಪೂಜೆಯನ್ನು ಕೈಗೊಂಡರೆ ಸಕಲವೂ ನನಗೆ ಸಿದ್ಧಿಸಿದಂತೆಯೇ. ನಿನ್ನ ದರ್ಶನದಿಂದಲೇ ನಾನು ಪರಿಶುದ್ಧಳಾದೆನು ಎಂದು ಹೇಳುತ್ತಾಳೆ. ಓಂ ಶೇಷಮಾವಾಹಯಾಮಿ ಸಹಸ್ರಜೀರುಷಮಾವಾಹಯಾಮಿ ಅನಂತಮಾವಾಹಯಾಮಿ ನಾಗರಾಜಮಾವಾಹಯಾಮಿ ರಕ್ಷಾಸೂತ್ರದೇವತಾಯ ನಮಃ ಶೇಷಾಯ ನಮಃ. ಆಸನಂ ಸಮರ್ಪಯಾಮಿ ಪಾದ್ಯಂ ಸಮರ್ಪಯಾಮಿ ಅರ್ಘ್ಯಂ ಸಮರ್ಪಯಾಮಿ ಆಚಮನೀಯಂ ಸಮರ್ಪಯಾಮಿ ಕುಟೋಪಹಾರಂ ನಿವೇದಯಾಮಿ ತಾಂಬೂಲಂ ಸಮರ್ಪಯಾಮಿ ಸರ್ವೋಪಚಾರಾನ್ ಸಮರ್ಪಯಾಮಿ. ಓಂ ಸ್ವಸ್ತಿ ನೋ ಮಿಮೀತಾಮಶ್ವಿನಾ ಭಗಸ್ವಸ್ತಿ ದೇವ್ಯದೇತಿರ ನಿರ್ವಣಾಃ ಸ್ವಸ್ತಿ ಪೂಷಾ ಅಸೂರೋ ತಥಾತು ನ ಸ್ವಸ್ತಿ ದ್ಯಾವಾ ಪೃಥಿವೀ ಸೂಚೇತುನಾ ಸ್ವಸ್ತಯೇ ವಾಯುಮಪಿ ಪ್ರಭಾಮಹೇ ಸೋಮಂ ಸ್ವಸ್ತಿ ಭುವಾನಸ್ಯ ಯಸ್ಪತಿಃ ಬೃಹಸ್ಪತಿಂ ಸರ್ವಾಗಣಂ ಸ್ವಸ್ತಯೇ ಸ್ವಸ್ತಯಾ ಆದಿತ್ಯಾಸೋ ಭವಂತು ನಃ ವಿಶ್ವೇ ದೇವಾನೋ ಅದ್ಯ ಸ್ವಸ್ತಯೇ ವೈಶ್ವಾನರೋ ವಸೂರಗ್ನಿ ಸ್ವಸ್ತಯೇ ದೇವಾ ಮಂತ್ರಿಭವ ಸ್ವಸ್ತಯೇ ಸ್ವಸ್ತಿ ನೋ ರುದ್ರಃ ಪಾತ್ವಂ ಭಾಸಃ ಸ್ವಸ್ತಿ ಮಿತ್ರಾವರುಣ ಸ್ವಸ್ತಿ ಮಧ್ಯೇ ರೇವತಿ ಸ್ವಸ್ತಿ ನ ಇಂದ್ರಶ್ಚಾಗ್ನಿಶ್ಚ ಸ್ವಸ್ತಿ ನೋ ಅದಿತಿ ಕೃಧಿ ಸ್ವಸ್ತಿ ಬಂಧಾಮನೂಚರೇಮ ಸೂರ್ಯಾಚಂದ್ರಮಧಾ ವಿವಾ ಪುನರ್ದಧತಾಜ್ಞಾತಾ ಜಾನತಾ ಸಂಗಾಮೇ ಮಹಿ ಸ್ವಸ್ತಿ ಜಾನಂತಾರ್ಕ್ಷಮರಿಷ್ಟನೇಮಿಂ ಮಹದ್ಭೂತಂ ವಾಯಸಂ ದೇವತಾನಾಂ ಅಸುರಗ್ನಮಿಂದ್ರಾಸಕಂ ಸಮತ್ಸು ಬೃಹದ್ಯಶೋ ನಾವಾಮಿವಾರೂಹೇಮ ಅಂಭೋಮುಚಾಮಾಂಗಿರಸಂಗಯಂ ಚ ಸ್ವಸ್ತ್ಯಾದ್ರೇಯಂ ಮನಾಸಾ ಚತಾರ್ಕ್ಷ್ಯಂ ಪ್ರಿಯಾತವಾನಿಶರಣಂ ಪ್ರಪದ್ಯೆ ಸ್ವಸ್ತಿ ಸಂಬಾಧೇಶ್ವಭಾಯನ್ನೋ ಅಸ್ತು ಶುಭಾಗಂ ಶುಭಾಂ. ಶ್ರೀಲಕುಮಿ ಸರಸಿಜ ಭವೇಂದ್ರ ಪೂಜಿತ ಚರಣ ಕಾಲ ಕಾಲಕ್ಕೆ ನೆನೆವವರ ಭೀಷ್ಟ ಸಲಿಸುವ ಚರಣ ಬಹುಖೂಳ ಜನರಿಗೆ ಅತಿ ಭಯಂಕರವಾಗಿ ತೋರುವ ಚರಣ ವನಮಾಲೆಯೆಂದದಲ್ಲಿ ಈ ದಿವ್ಯ ಚರಣ ಸ್ಮರಣೆಯನಗಿತ್ತು ಪಾಲಿಸಿ ರಕ್ಷಿಸೈ ಶ್ರೀ ವಿಠ್ಠಲ ಪ್ರಭೋ. ಲಕ್ಷ್ಮೀ ಬ್ರಹ್ಮ ಇಂದ್ರಾದಿ ದೇವತೆಗಳಿಂದ ಪೂಜಿಸಲ್ಪಟ್ಟ ಈ ಚರಣ ನಿನ್ನ ನೆನೆಸಿದ ಭಕ್ತರ ಅಭೀಷ್ಟಗಳನ್ನು ಕಾಲಕಾಲಕ್ಕೆ ಈಡೇರಿಸುವಂತಹ ಈ ಪಾದ ದುಷ್ಟ ಜನರಿಗೆ ಭಯಂಕರವಾಗಿ ತೋರುವ ಪಾದ ಇದಾಗಿದೆ. ಹೇಗೆ ವನಮಾಲೆಯು ನಿನ್ನನ್ನು ಸದಾಕಾಲ ಅಲಂಕರಿಸಿರುತ್ತದೆಯೋ ಹಾಗೆ ಭಕ್ತರ ಮನಸ್ಸನ್ನು ಸದಾ ನಿನ್ನಲ್ಲಿ ಇರುವಂತೆ ಮಾಡು. ಕೇವಲ ಪಾದದರ್ಶನ ಮಾತ್ರದಿಂದಲೇ ಭಕ್ತರ ಕಷ್ಟಗಳನ್ನು ನಿವಾರಿಸಿ ಪಾಲಿಸಿ ರಕ್ಷಿಸುವ ಪರಮಾತ್ಮ ಸಕಲ ಜನರಿಗೂ ಸಿಗುವ ದೇವನಾಗಿ ಕಂಡುಬರುತ್ತಾನೆ. ಅಂತಹ ಜಗದ್ರಕ್ಷಕನಿಗೆ ರಕ್ಷಾಬಂಧನ ಎನ್ನುವ ಕೈಂಕರ್ಯವನ್ನು ಅರ್ಚಕರು ನೆರವೇರಿಸುತ್ತಿದ್ದಾರೆ.
ಇಲ್ಲಿ ಒಂದು ತೆಂಗಿನಕಾಯಿಯ ಮೇಲೆ 4 ರಕ್ಷಾಸೂತ್ರಗಳನ್ನು ಇಟ್ಟು ಅಭಿಮಂತ್ರಿಸಿ ಪೂಜೆಗೈಯಲಾಗಿದೆ. ಇದಕ್ಕೆ ಆದಿಶೇಷನೇ ದೇವತೆ. ಮಹಾವಿಷ್ಣುವಿನ ಪರಮ ಸೇವಕನಾಗಿರುವಂತಹ ಆದಿಶೇಷನು ಈ ಸೂತ್ರಗಳಲ್ಲಿದ್ದು, ಈ ಸೂತ್ರಗಳನ್ನು ಯಾರು ಧಾರಣೆ ಮಾಡುತ್ತಾರೆಯೋ ಅವರನ್ನು ರಕ್ಷಿಸುತ್ತಾನೆ. ಈ ಕಂಕಣದಲ್ಲಿ ನಾಗರಾಜನನ್ನು ಆವಾಹನೆ ಮಾಡಲಾಗಿದೆ. ಇಲ್ಲಿ ಶೇಷದೇವರ ಆಹ್ವಾನೆಯನ್ನು ವಿಶೇಷವಾಗಿ ಅರ್ಚಕರು ನೆರವೇರಿಸಿದ್ದಾರೆ. ಭಗವಂತನಿಗೆ ವಿವಿಧ ರೂಪದಲ್ಲಿ ಸೇವೆಯನ್ನು ಮಾಡುವಂತಹ ಆದಿಶೇಷನು ಈ ತಿರುಮಲ ಕ್ಷೇತ್ರದಲ್ಲಿ ಪರಮಾತ್ಮನಿಗೆ ಆಭರಣವಾಗಿ ನಿಂತು ಅದ್ಭುತವಾದ ಸೇವೆಯನ್ನು ಮಾಡಿದ್ದಾನೆ. ಅಷ್ಟೇ ಅಲ್ಲದೆ ಈ ಶೇಷಾಚಲವೇ ತಾನೇ ಆಗಿ ಮಾಡುವಂತಹ ಸೇವೆ ಅದು ಅತ್ಯಪೂರ್ವವಾದದ್ದು. ಅದಕ್ಕಾಗಿಯೇ ಒಂದೇ ಶ್ರೀ ನಯನೋತ್ಪರಸ್ಯ ಶಶನಂ ಶೇಷಾಚಲಾಧೀಶ್ವರಂ ಎಂದು ಹೇಳುತ್ತಾರೆ. ಎಲ್ಲ ಭಕ್ತರ ಅಭೀಷ್ಟಗಳನ್ನು ಪೂರೈಸುವಂತಹ ಮಹತ್ತರವಾದಂತಹ ಭಗವಂತನ ಈ ಕಲ್ಯಾಣೋತ್ಸವ ಲೀಲೆಯನ್ನು ನಾವು ವೀಕ್ಷಿಸುತ್ತಿದ್ದೇವೆ. ರಕ್ಷಾಸೂತ್ರಗಳ ಬಂಧನ ಪ್ರಕ್ರಿಯೆ, ಇದನ್ನು ರಕ್ಷಾಸೂತ್ರ ಬಂಧನ, ಕಂಕಣಧಾರಣೆ, ವಿವಾಹ ದೀಕ್ಷೆ, ಪ್ರತಿಸರ ಸೂತ್ರ ಹೀಗೆ ಅನೇಕ ಹೆಸರುಗಳಿಂದ ಕರೆಯುತ್ತಾರೆ. ಅಂದರೆ ಈ ಕಲ್ಯಾಣೋತ್ಸವದಲ್ಲಿ ಪರಮಾತ್ಮನೇ ವರನಾಗಿದ್ದಾನೆ. ಶ್ರೀದೇವಿ ಭೂದೇವಿಯರು ವಧುಗಳು. ಇವರಿಬ್ಬರೂ ಈ ಕಲ್ಯಾಣೋತ್ಸವದ ದೀಕ್ಷೆಯನ್ನು ಪಡೆಯುತ್ತಿದ್ದಾರೆ. ಈ 4 ರಕ್ಷಾಸೂತ್ರಗಳಲ್ಲಿ ಒಂದನ್ನು ಶ್ರೀನಿವಾಸನ ಬಲಗೈಗೆ ಕಟ್ಟಲಾಗುತ್ತದೆ. ಸ್ತ್ರೀಣಾಂ ಚೇತ್ ವಾಮಹಸ್ತೆ ಎಂದು ಹೇಳಲ್ಪಟ್ಟಂತೆ ಶ್ರೀದೇವಿ ಭೂದೇವಿಯರ ಎಡಗೈಗೆ ಕಟ್ಟಲಾಗುತ್ತದೆ. ಅದೇ ರೀತಿ ದೀಕ್ಷಾಧಾರಿ ಅರ್ಚಕರು ತಾವೂ ಕೂಡ ಈ ವಿವಾಹ ದೀಕ್ಷೆಯಲ್ಲಿ ಈ ಸೇವೆಯನ್ನು ಮಾಡಲಿಕ್ಕಾಗಿ ಈ ರಕ್ಷಾಸೂತ್ರವನ್ನು ಕಟ್ಟಿಕೊಳ್ಳುವ ಪದ್ಧತಿ ಇದೆ. ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ ಎನ್ನುವಂತೆ ಈ ಭೂಮಂಡಲದಲ್ಲಿ ಪರಮಾತ್ಮನು ಅನೇಕ ರೀತಿಯಲ್ಲಿ ತನ್ನಿಷ್ಟದಂತೆಯೇ ಜನ್ಮವೆತ್ತಿ ಧರ್ಮ ಪರಿಪಾಲನೆ ಮಾಡುತ್ತಾನೆ. ಇಲ್ಲಿ ಜನ್ಮವೆತ್ತಿ ಸಕಲ ಧ್ಯೇಯವನ್ನು ಪೂರ್ಣಗೊಳಿಸಿ ಎಲ್ಲ ದುಷ್ಟರನ್ನು ಸಂಹರಿಸಿ ಶಿಷ್ಟರನ್ನು ರಕ್ಷಿಸಿ ಧರ್ಮ ಪರಿಪಾಲನೆ ಮಾಡುತ್ತಾನೆ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೆ. ಧರ್ಮವನ್ನು ರಕ್ಷಿಸುವುದಕ್ಕಾಗಿ, ಪಾಪಕರ್ಮ ಮಾಡುವವರನ್ನು ವಿನಾಶ ಮಾಡಲಿಕ್ಕಾಗಿ, ಧರ್ಮವನ್ನು ಚೆನ್ನಾಗಿ ಸ್ಥಾಪಿಸುವುದಕ್ಕಾಗಿ ನಾನು ಯುಗ ಯುಗಗಳಲ್ಲಿಯೂ ಪ್ರಕಟನಾಗುತ್ತೇನೆ ಎನ್ನುವ ಮಾತನ್ನು ಶ್ರೀಕೃಷ್ಣ ಪರಮಾತ್ಮ ಹೇಳುತ್ತಾನೆ. ಶ್ರೀಕೃಷ್ಣನೇ ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಮನುಷ್ಯನ ಧಾರ್ಮಿಕ ತತ್ವದಲ್ಲಿ ಅಧರ್ಮ ಕೃತ್ಯಗಳು ಹೆಚ್ಚಾದಾಗ ಭೂಭಾರ ಜಾಸ್ತಿಯಾಗುತ್ತದೆ. ಆ ಭೂಭಾರವನ್ನು ಇಳಿಸಲಿಕ್ಕಾಗಿ ಯಾವುದೋ ಒಂದು ರೂಪದಲ್ಲಿ ಪರಮಾತ್ಮ ಭೂಮಂಡಲಕ್ಕೆ ಬರುತ್ತಾನೆ. ಇದು ಭಗವಂತ ಕಾಲಕ್ಕೆ ತಕ್ಕಂತೆ ಜೀವಕೋಟಿಯ ಉದ್ಧಾರಕ್ಕಾಗಿ ಕೈಗೊಳ್ಳುವ ಒಂದು ಕ್ರಿಯೆ. ಬೇರೆ ಬೇರೆ ಯುಗಗಳಲ್ಲಿ ಬೇರೆ ಬೇರೆ ಅವತಾರದಲ್ಲಿ ಬಂದಂತಹ ಮಹಾವಿಷ್ಣುವೇ ಕಲಿಯುಗದಲ್ಲಿ ವೆಂಕಟರಮಣನಾಗಿ ಬಂದು ತಿರುಮಲ ಕ್ಷೇತ್ರದಲ್ಲಿ ನೆಲೆಸಿದ್ದಾನೆ. ಕೃತೇತು ನಾರಸಿಂಹೋಭೂತ್ ತ್ರೇತಾಯಾಂ ರಘುನಂದನಃ ದ್ವಾಪರೇ ವಾಸುದೇವಶ್ಚ ಕಲೌ ವೆಂಕಟನಾಯಕಃ ಎಂದು ಹೇಳಲಾಗುತ್ತದೆ. ಮಹಾವಿಷ್ಣುವೇ ಕೃತಯುಗದಲ್ಲಿ ನರಸಿಂಹನಾಗಿಯೂ, ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರನಾಗಿಯೂ, ದ್ವಾಪರಯುಗದಲ್ಲಿ ವಾಸುದೇವನಾಗಿ, ಕಲಿಯುಗದಲ್ಲಿ ವೆಂಕಟರಮಣನಾಗಿ ತಿರುಮಲಗಿರಿಯಲ್ಲಿ ನೆಲೆಸಿ ಭಕ್ತರಿಂದ ಈ ಕಲ್ಯಾಣೋತ್ಸವ ಸೇವೆಯನ್ನು ಪಡೆದುಕೊಳ್ಳುತ್ತಿದ್ದಾರೆ. ಶುದ್ಧೋ ರತ್ನಾನಿ ದಾಶುತೆ ಶುದ್ಧೋ ವೃತ್ರಾಣಿ ಜಿಗ್ನಜೆ ಶುದ್ಧೋ ವಾಜಂ ಶಿರಾಶತೆ ಮಯ ದೇವಾತ್ರ ವಿಡವಾಜದಂತ ಮಯ್ಯಾಸೇತಸ್ತು ಮಯ ದೇವಹೂತಿಃ ದೈವ್ಯಾಹೋದಾರಾಮಣಯಂತ ಪೂರ್ವೇ ರಿಷ್ಟಾಸ್ಯಾಮ ತನುವಾ ಸುವೀರಾಃ ಮಕ್ಯಂ ಜನಂತ ಮಮಜಾನೆ ಹವ್ಯಾಕೋತಿ ಸತ್ಯಾಮನಸೂನೇನಸ್ತು ಯೇನೋ ವಾನಿಗಾಂಗತಮಚ್ಚನಾಹಂ ವಿಶ್ವೇ ದೇವಾಸೋ ಅಧಿಭೂಜದಾಮೆ ದೇವೇಶ್ವರರ್ವೀರುರ್ಣಃ ಕೃಣೋತ ವಿಶ್ವೇ ದೇವಾಸ ಯಹ ವೀರಯಧ್ವಂ ಮಾಹಾಸ್ಮಹಿ ಪ್ರಜಯಾ ಮಾತರೋಭಿರ್ಮಾರಧಾಮದ್ವಿಷತೆ ಸೋಮರಾಜನ್ ಉದ್ಧನ್ಯಮಾನಮಸ್ಯಾಮೇಧ್ಯಮಪಪಾಪಾನಂ ಜಿಗಮಾನಸ್ಯ ಹಂತು ಶಿವಾನಃ ಸಂತು ಪ್ರದಿಶಶ್ಚತುಸ್ರಶ್ಚಿನ್ನೋ ಮಾತಾ ಪೃಥಿವೀ ತೋಕಸಾತಾ ಜಾತವೇದೋ ಭುವನಸ್ಯ ರೇತಗಿಹ ಸಿಂಚ ತಪಸೋ ಯಜ್ಞನಿಷ್ಯತೆ ಅಗ್ನಿಮಶ್ವತ್ತಾದದೆ ಹವ್ಯವಾಹಕಂ ಶಮೇ ಗರ್ಭಾಂಜನಯನ್ಯೋಮಯೋ ಭೂಃ ಘೃತ ಪ್ರತೀಕೋ ಘೃತಯೋ ನಿರಗ್ನಿಘೃತೈಃ ಸಮಿದ್ಧೋ ಘೃತಮಸ್ಯಾನ್ನಂ
घृत प्रशस्त्वा जरितो वहन्ति घृतं पिबन् क्षितिजाजिक्षिदेवान् अदितेन मन्यस्व अनुमतेन मन्यस्व सरस्वतेन मन्यस्व देवसवेतः प्रसुवा ब्रह्मजिज्ञानं प्रथमं पुरस्तात् विषेमतः सुरुचो वेनावः स बुद्धिजा पपमास्य विष्टात् सतश्च यो निवसतश्च पपः ॐ भूब्रह्माणमावाहयामि ॐ भुवः प्रजापतिमावाहयामि ॐ स्वपितामहमावाहयामि ॐ भूर्भुवस्सुवः हिरण्यगर्भमावाहयामि ब्रह्मणे नमः गीतामासनं सोमो धेनुकं सोमो अर्पन्तमाशकं सोमो वीरं कर्मण्यं दधात् साधन्यं विरत्यं दधेयं तस्मणं योददात् तस्मै ॐ भूस्सोममावाहयामि ॐ भुवर्यज्ञाङ्गमावाहयामि ॐ सुवृन्दमावाहयामि ॐ भूर्भुवस्सुवः चन्द्रमावाहयामि सोमस्य गीतामासनम् ब्रह्मन् प्रोक्षिष्यामि प्रोक्षयित्वं देवतावर्धयत्पन्नागस्य पुष्टे यजमानोऽस्तु सप्तर्षीणागं सुकृतां यत्र लोकस्तत्रेमं यज्ञं यजमानं च धेः ॐ प्रोक्ष्या सोम प्रोक्षिष्यामि प्रोक्षयित्वं देवतावर्धयत्पन्नागस्य पुष्टे यजमानोऽस्तु सप्तर्षीणागं सुकृतां यत्र लोकस्तत्रेमं यज्ञं यजमानं च धेः ॐ प्रोक्ष्या पवित्रेस्तु वैष्णव्येस्तु यज्ञयेस्तु वायुपूतेस्तु विष्णोर्मनधापूतेस्तु यज्ञस्य पावनेस्तः परशरस पवित्रेस्तु वैष्णव्यो देवसमितप्रसवपनात्मच्छित्रेण पवित्रेण वसो सूर्यस्य रश्मिभिरापो देवीरग्रेवो अग्रे गुवोग्रयमं यज्ञं न यथाग्रे यज्ञपतिं धत्त युष्मानिन्द्रो वृणीतपुत्रतूर्ये यूयमिन्द्रमवृणीर्धं पुत्रतूर्ये प्रोक्षितास्था विष्णुमावाहयामि महाविष्णुमावाहयामि सदा विष्णुमावाहयामि या विनारायण मावाहयामि ॐ ब्रह्मन्नवः प्रणेष्यामि यजमानवाचं यच्छा प्रणययज्ञं देवतावर्धयत्पन्नागस्य पुष्टे यजमानोऽस्तु सप्तर्षीणागं स्फुटां यत्र लोकस्तत्रेमं यज्ञं यजमानं च धेः ॐ प्रणया सोमावप्रणेष्यामि यजमानवाचं यच्छा प्रणययज्ञं देवतावर्धयत्पन्नागस्य पुष्टे यजमानोऽस्तु सप्तर्षीणागं स्फुटां यत्र लोकस्तत्रेमं यज्ञं यजमानं च धेः ॐ प्रणया प्रणयित समप्रणयत्वापो देवी प्रणयानि यज्ञकं सकं साधयन्तु नः प्रजापतिमावाहयामि इन्द्रमावाहयामि अग्निमावाहयामि सोममावाहयामि अग्निमावाहयामि सोममावाहयामि अग्निशोमावाहयामि प्रजापतिमावाहयामि ब्रह्माणमावाहयामि इन्द्रमावाहयामि वसूनावाहयामि मरुतावाहयामि रुद्रानावाहयामि अपवुपस्पृश्या श्रीमहाविष्णुमावाहयामि बृहस्पतिमावाहयामि मित्रमावाहयामि वरुणमावाहयामि आदित्यानावाहयामि अश्विनावाहयामि पूषणमावाहयामि कक्षमावाहयामि कक्षदेवता सोममावाहयामि वैवाहिकयज्ञमावाहयामि यज्ञदेवता विश्वान् देवानावाहयामि सर्वदेवानावाहयामि आज्यभागे प्रजापतये दृष्टिं निर्ववामि ब्रह्मणे दृष्टिं निर्ववामि इन्द्राय दृष्टिं निर्ववामि अग्नये दृष्टिं निर्ववामि सोमाय दृष्टिं निर्ववामि अग्नये दृष्टिं निर्ववामि सोमाय दृष्टिं निर्ववामि अग्निशोमाभ्यां दृष्टिं निर्ववामि प्रजापतये दृष्टिं निर्ववामि ब्रह्मणे दृष्टिं निर्ववामि इन्द्राय दृष्टिं निर्ववामि वसुभ्यो दृष्टिं निर्ववामि मरुद्भ्यो दृष्टिं निर्ववामि रुद्रेभ्यो दृष्टिं निर्ववामि अपवुपस्पृश्या श्रीमहाविष्णवे दृष्टिं निर्ववामि बृहस्पतये दृष्टिं निर्ववामि मित्राय दृष्टिं निर्ववामि वरुणाय दृष्टिं निर्ववामि आदित्येभ्यो दृष्टिं निर्ववामि अश्विभ्यां दृष्टिं निर्ववामि पूष्णे दृष्टिं निर्ववामि कक्षाय दृष्टिं निर्ववामि कक्षदेवता सोमाय दृष्टिं निर्ववामि वैवाहिकयज्ञाय दृष्टिं निर्ववामि यज्ञदेवता विश्वेभ्यो देवेभ्यो दृष्टिं निर्ववामि सर्वदेवेभ्यो दृष्टिं निर्ववामि आद्यं तृप्यति स्त्रयामि जलं तृप्यति स्त्रयामि अग्ने द्योतिरसि समितिसि स्वाहा अमृतमधिवारुणमसि अन्तरितकं रक्षोऽन्तरिता अरातयोपहता वृद्धिरपहतं पापं कर्म पहतं पापस्य पापकृतः पापं कर्म योनः पापं कर्म जिगीर्षति प्रत्यगेन मूर्च्छा तत्सवितुर्वरेण्यं भर्गो देवस्य धीमहि धियो यो न प्रचोदयात् कृतसम्पूर्णावासमिधो गृहीत्वा मूलाग्राभ्यां कृतं स्पर्शयित्वाभ्यर्च्या अक्षत आज्य चरुभिरिमामे अग्निष्टगाधेनवः सन्त्वेकाच शतं च सहस्रं च आयतं च नियतं च प्रयतं च अर्पदं च न्यर्पदं च समुद्रश्च मध्यं च अन्तश्च परार्धश्चेवामे अग्नयिष्टगाधेनवः सन्तु इंद्राय नमः अग्नये नमः यमाय नमः निरृतये नमः वरुणाय नमः वाजवे नमः कुबेराय नमः ईशानाय नमः अग्नये नमः जातवेदसे नमः सहोजसे नमः जराप्रभवे नमः विषत्पिने नमः वैश्वानराय नमः जातवेदसे नमः अदितेन मन्यस्वा अनुमतेन मन्यस्वा सरस्वतेन मन्यस्वा देवसवितप्रसुभा षष्टिशतसहस्राण्यगतमक्षयमर्भुतमानया अयन्तयित्वा आत्मा जातवेदस्तेनेत्यस्ववर्तस्वजेत् समर्तयदात्मान् प्रजया पशुभिर्ब्रह्मवर्चसेनान्नाद्येन समेधय स्वाहा
वायुव्यादाग्नेयान्तं प्रजापतये स्वाहा नैऋत्यादीशानान्तं इन्द्राय स्वाहा अग्नये स्वाहा सोमाय स्वाहा अग्निशोमाभ्यागु स्वाहा प्रजापतये स्वाहा ब्रह्मणे स्वाहा इंद्राय स्वाहा वसुभ्य स्वाहा मरुद्भ्य स्वाहा रुद्रेभ्य स्वाहा अपवुपस्पृश्या श्री महाविष्णवे स्वाहा बृहस्पतये स्वाहा मित्राय स्वाहा वरुणाय स्वाहा आदित्येभ्य स्वाहा अश्विभ्याग स्वाहा पूष्णे स्वाहा कक्षाय स्वाहा कक्षदेवत सोमाय स्वाहा महिमाहिरजिज्ञाय स्वाहा यज्ञदेवत विश्वेभ्यो देवेभ्य स्वाहा सर्वदेवेभ्य स्वाहा द्रव्याभिकार्याचरं सावित्र्या गृहीत्वा जुह्वां व्याहृतेर्जुहोति ओं भू स्वाहा ओं भवस्वाहा ओं स्वस्वाहा ओं भूर्भवस्वस्वाहा अदितेन्वमग्रस्ताः नमदेन्वमग्रस्ताः सरस्वतेन्वमग्रस्ताः देवसविदप्रासामीः श्रीनिवासस्वामिनः वैवाहिकोत्तमकर्माङ्गमोपासनाग्निमाधारान्ते स्वरमन्त्राक्षरक्रियादोषप्रायश्चित्तार्थं मतो देवादि वैष्णवहोमं करिष्ये अदितेन मन्यस्वा नमदेन मन्यस्वा सरस्वतेन मन्यस्वा देवसविदप्रसुवा ओम हतो देवा अवंदना यदा विष्णुर्विक्रमे पृथिव्या सप्तधामभिस्वाहा इदं विष्णुर्विक्रमे त्रेधानदधे पदं समूढमस्यमानं सुरे स्वाहा त्रीणि पदा विक्रमे विष्णुर्गोपादाभ्यः ततो धर्माणि धारयन् स्वाहा विष्णो कर्माणि पश्यति यतो प्रदानि पुष्पशे इन्द्रस्य युज्यस्सखा स्वाहा तद्विष्णो परमं पदकं सदा पश्यन्ति सूरयः दिवे वचक्षुरातनग् स्वाहा तद्विप्रासोऽपि पञ्चमोजाक्रमाकं समिन्धते विष्णोर्यत्परमं पदग् स्वाहा ओं भू स्वाहा ओं भव स्वाहा ओं स्व स्वाहा ओं भूर्भुवः स्व स्वाहा अदितेन्वमग्रस्ताः नमदेन्वमग्रस्ताः सरस्वतेन्वमग्रस्ताः देवसविदप्रासामीः चित्रः केतुप्रभानाभान् सम्भाने ज्योतिष्मागस्तेजस्मान्नादमग्रस्तपन्नभेतपन्ने रोचनो रोचमानः शोभनः शोभमानः कल्याणः श्रियमेवावरुन्धे शीते वाते पुनर्निवेद्याः क्षेमो वै राष्ट्रस्य शीतो वातः क्षेममेवावरुन्धे ओं श्रौतस्मार्तादिकं कर्मनिखिलं येन सूत्रितं तस्मै समस्तवेदार्थविदे विखनसे नमः अथ भगवतो महापुरुषस्य श्रीमदादिनारायणस्य अचिन्त्यापरिमितशक्त्या भ्रियमाणस्य महाजलौकस्य मध्ये परिभ्रममानानाम् अनेककोटिब्रह्माण्डानाम् एकतमे पृथिव्यप्तेजो वायुव्याकाश अहङ्कारमहदौ व्यक्ताख्य सप्तावरणैरावृते अस्मिन् महति ब्रह्माण्डे आधारशक्तिश्रीवराहकूर्मानन्ताष्टदिग्गजो परिप्रतिष्ठितानाम् अतल वितल सुतल तलातल रसातल महातल पातालाख्य सप्तलोकानाम् ऊर्ध्वभागे भूलोके भुवर्लोक सुवर्लोक महर्लोक जनोलोक तपोलोक सत्यलोकाख्य षल्लोकानाम् अथो भागे महानालायमानस्य फणिराजस्य शेषस्य सहस्रफणामणिमण्डलमण्डिते ऐरावत पुण्डरीकवामन कुमुदाञ्जन पुष्पदन्त सार्वभौम सुप्रतीकाख्य अष्टदिग्दण्डि शुण्डादण्डोत्तम्भिते नमरावते तेजोपते संयमने रक्षोपते सिन्धुपते गन्धपत्यलकावते यशोपतेत्यष्टते पविरे विराजिते इन्द्राग्नियमनिर्वर्णवायुकुबेर ईशानाख्य अष्टलोकपालक परिपालिते लोका लोकाचलवलयते लवनेक्षुसुरा सर्पितक्षीरस्तोतकाख्य सप्तार्णपरिवृते जम्भू प्रक्षकुशक्रौञ्च शाकशाल्मलिपुष्पराख्य सप्तद्वीपद्वीपिते माहेन्द्रमलय सख्य अदृक्षद्विन्ध्यपारयात्राख्य सप्तकुलपर्वत विराजिते भारतिकं पुरुषहारीलावृत भद्राश्वकेतुकमालक हिरण्यकरमणक कुरुवर्षाख्य नववर्षाणां मध्ये भरतवर्षे मम अनेकजन्मसु इह जन्मनि च एतत् क्षणपर्यन्तं बाल्ययौवनकौमारवार्तिकेषु प्रकाशे च आवृत्त अनावृत्त महापातकादि समस्त दुरितक्षयार्थं दश पूर्वेषां दशापरेषां मध्वंस्यानां मातृवंस्यानां सर्वेषां पितॄणां कुम्भीपाक लोहितधामादपसङ्घातकालसूत्रादि विविधेभ्यो महाघोरेभ्यो नरकेभ्यः उत्तीर्य तले सूर्यमण्डलपर्यन्तं कृतरासेर्वर्षसहस्रावधाने एकैकतिलापकर्षणक्रमेण सर्वरास्यपकर्षणसंहितकाले श्रीहरिलोके निवाससित्यर्थं त्रिगुणीकृताग्निष्टोम अदरात्राप्तोर्यामशान्तपनवादिपेजपुण्डरीकाश्वमेधाधि
శతకృతు పుణ్యఫలావాప్యర్థం ఆమోద ప్రమోద సమ్మోద వైకుంఠాఖ్యలోకేషు సాలోక్య సామీప్య సారూప్య సాయుజ్య పదమితి చతుర్విధ మోక్షఫలసిత్యర్థం అస్య దేవదేవస్య భగవతో నారాయణస్య శ్రియపదే పురుషోత్తమస్య శ్రీమదఖిలాండకోటి బ్రహ్మాండనాయకస్య పరవ్యూహ విభవ అంతర్యామి అర్చావతార స్వరూపస్య శ్రీ భూనిలా సమేత శ్రీనివాస స్వామినః శ్రీ వికణోమణీంద్రమదానుసారవిర్భృగ్వాదిభిర్వశిష్టాదిభిః దివ్య మహర్షిభిః రిక్తగుహ్య ధర్మ పురాణ ఇతిహాస కల్పోక్త సకల ఫలావాప్యర్థం కన్యాదానం కరిష్యే. ఓం అస్య శ్రీమదాదినారాయణస్య అనేక కోటి బ్రహ్మాండ నాయకస్య అనంత కళ్యాణ గుణగణగాంభీర్యస్య దివ్యమంగళ విగ్రహస్య శంఖచక్రశార్ంగ కౌమోదకే నందకస్య శ్రీమతో వైకుంఠ నాయకస్య శ్రీమద్వైఖానస భగవద్ శాస్త్ర ప్రకారేణ ఆంగీరస బారహస్పత్య భారద్వాజ త్రయారుషేయ ప్రమరాన్విత భారద్వాజ గోత్రోద్భవస్య పరవ్యూహ విభవ అంతర్యామి అర్చావతార రూపస్య శ్రీ మహావిష్ణోః పరబ్రహ్మణో నత్రే ఆంగీరస బారహస్పత్య భారద్వాజ త్రయారుషేయ ప్రమరాన్విత భారద్వాజ గోత్రోద్భవస్య జగత్కారణ భూషస్య మూల ప్రకృతే స్వకీయమానస్య త్రిగుణాత్మకస్య గుణత్రయ కర్మణో ఖ్యాతివశాత్ ఉత్పత్తి స్థితి లయకారణ భూషస్య శ్రీ మహావిష్ణోః పరవాసుదేవ శర్మణః పౌత్రాయ ఆంగీరస బారహస్పత్య భారద్వాజ త్రయారుషేయ ప్రమరాన్విత భారద్వాజ గోత్రోద్భవస్య సమస్త దేవతా నికుట మకుట మణిగణ విజృంభిత పాదారవిందస్య శ్రీ మహావిష్ణోః ఆదినారాయణ శర్మణః పుత్రాయ ఆంగీరస బారహస్పత్య భారద్వాజ త్రయారుషేయ ప్రమరాన్విత భారద్వాజ గోత్రోద్భవాయ భక్తలోక పరిపాలనాయ కిరీటహార కేయూర దివ్యాభరణ భూషితాయ దివ్య పీతాంబరధరాయ దివ్యమాల్యోభిశోభితాయ నిజావతారాయ స్వర్ణగరుడ వాహనారూఢాయ అచింత్య దివ్యాద్భుత నిత్య యౌవన స్వభావ లావణ్య తేజో రత్నాకరాయ అఖిల శాఖాధ్యాయినౌ శ్రవణ నక్షత్రే మకర రాసౌ జాతాయ శ్రీ శ్రీనివాస పరబ్రహ్మణే వరాయ ఋగ్యజుస్సామాధర్మణ సకల వేదాధ్యాయినీం భార్గవస్య మన ఆప్నుమాన ఔర్వైదల పంజారుషేయ ప్రమరాన్విత భార్గవస గోత్రోద్భవీం సర్వాలంకారపదీం సర్వాంగనా సమ్మోహన సంసేవిత మాదారవిందాం శ్రీ మహావిష్ణోః వక్షస్థల నివాసినీం అయోనిజాం భృగో సంకల్పదనయాం ఉత్తర ఫల్గుణీ నక్షత్రే కన్యారాసౌ జాతాయాం శ్రీదేవీ నామ్నీమిమాం కన్యాం దాస్యామి ఋగ్యజుస్సామాధర్మణ సకలమేనాధ్యాయినీం కాశ్యప ఆవత్సారణై ధ్రువత్రయారుషేయ ప్రమరాన్విత కాశ్యపస గోత్రోద్భవీం సర్వాలంకారపదీం సర్వాంగనా సమ్మోహన సంసేవిత పాదారవిందాం శ్రీ మహావిష్ణోః వక్షస్థల నివాసినీం అత్యంత మనోహరీం అత్యంత సౌందర్యవతీం బహో శ్యామలాంగీం కశ్యప ప్రజాపతేః సంకల్పదనయాం రేవతీ నక్షత్రే మీనరాసౌ జాతాయాం శ్రీ భూదేవీ నామ్నీమిమాం కన్యాం దాస్యామి కన్యాం కనక సంపర్ణాం కనకాభరణైర్యుతాం దాస్యామి విష్ణవే తుభ్యం బ్రహ్మలోకజగీర్షయా కన్యాం సాలంకృతాం సాధ్వీం సుశీలాయ సుమేధసేత్ ప్రజతోహం ప్రయచ్చామి ధర్మకామార్థసిద్ధయే విశ్వంభరా సర్వభూతా సాక్షిణ్య సర్వదేవతాః మిమాం కన్యాం ప్రదాస్యామి ప్రీణాతు కమలాపతిః కన్యాదాన ముహూర్తః సుముహూర్తో అస్తు. ಶ್ರೀ ವೆಂಕಟೇಶ ಚರಣಂ ಶರಣಂ ಪ್ರಪದ್ಯೆ. ಶ್ರೀನಿವಾಸನ ಕಲ್ಯಾಣೋತ್ಸವದಲ್ಲಿ ಪರಮಾತ್ಮನಿಗೆ ಅರ್ಚಕರು ಕನ್ಯಾದಾನ ಎನ್ನುವ ಮಹಾಸಂಕಲ್ಪವನ್ನು ನೆರವೇರಿಸಿದ್ದಾರೆ. ತಿಲೈಃ ಸೂರ್ಯಮಂಡಲ ಪರ್ಯಂತಂ ಕೃತರಾಶೇಃ ವರ್ಷಸಹಸ್ರ ಅವಸಾನೆ ಏಕೈಕ ತಿಲ ಅಪಕರ್ಷಕ್ರಮೇಣ ಸರ್ವರಾಶಿ ಅಪಕರ್ಷ ಸಂಹಿತ ಕಾಲೇ ಬ್ರಹ್ಮಲೋಕೆ ನಿವಾಸ ಸಿದ್ಧ್ಯರ್ಥಂ ಎಂದು ಪುರಾಣಗಳಲ್ಲಿ ಹೇಳಲಾಗುತ್ತದೆ. ಅಂದರೆ ಎಳ್ಳಿನಿಂದ ಸೂರ್ಯಮಂಡಲದವರೆಗೆ ರಾಶಿಯನ್ನು ಮಾಡಿ 1,000 ವರುಷದ ಕೊನೆಗೆ ಒಂದೊಂದು ಎಳ್ಳನ್ನು ತೆಗೆಯುತ್ತಾ ಹೋದರೆ
ಸಮಸ್ತ ರಾಶಿಯು ಬರಿದಾಗಲೂ ಎಷ್ಟು ಸಮಯ ಹಿಡಿಯುವುದೋ ಅಷ್ಟು ಸಮಯ ಬ್ರಹ್ಮಲೋಕದಲ್ಲಿ ವಾಸ ಮಾಡುವ ಪುಣ್ಯ ಪ್ರಾಪ್ತಿ ಒಂದು ಕನ್ಯಾದಾನದಿಂದ ಲಭಿಸುತ್ತದೆ ಎಂದು ಹೇಳಲಾಗುತ್ತದೆ. ತಿರುಮಲ ಕ್ಷೇತ್ರದಲ್ಲಿ ಶ್ರೀದೇವಿ ಭೂದೇವಿಯರನ್ನು ಸಂಕಲ್ಪ ಸಹಿತವಾಗಿ ಪರಮಾತ್ಮನಿಗೆ ಧಾರೆ ಎರೆದು ಕೊಡಲಾಗುತ್ತದೆ. ಇದೀಗ ಮಾಂಗಲ್ಯ ಧಾರಣೆಗೆ ಬೇಕಾದಂತಹ ಸಿದ್ಧತೆಗಳನ್ನು ಪ್ರಾರಂಭಿಸಿದ್ದಾರೆ. ಅರ್ಚಕರು ವೈಖಾನಸ ಆಗಮೋಕ್ತ ಪ್ರಕಾರವಾಗಿ ಮಾಂಗಲ್ಯ ಸೂತ್ರವನ್ನು ವಿಶೇಷವಾದ ಮಂಗಲ ದ್ರವ್ಯದೊಂದಿಗೆ ಪೂಜಿಸುತ್ತಿದ್ದಾರೆ. ಇದು ಅತ್ಯಂತ ಶುಭಕರವಾದಂತಹ ಸಮಯ. ಏಕೆಂದರೆ ಪರಮಾತ್ಮನ ಸ್ಪರ್ಶವನ್ನು ಪಡೆದಿರುವ ಈ ಮಂಗಲಸೂತ್ರ ಭಕ್ತರ ಪಾಲಿಗೆ ವರಪ್ರಸಾದವೇ ಆಗಿದೆ. ಮಂಗಲಸೂತ್ರದಲ್ಲಿ ಮಂಗಳದೇವತೆಯಾಗಿ ಮಹಾಲಕ್ಷ್ಮಿಯನ್ನು ಆಹ್ವಾನಿಸಿ ಶ್ರೀ ಸೂಕ್ತವನ್ನು ಪಠಿಸುತ್ತಾ ದೇವಿಯ ಮಹಿಮೆಯನ್ನು ಸ್ಮರಿಸುತ್ತಾ ಈ ಕೈಂಕರ್ಯವನ್ನು ನೆರವೇರಿಸುತ್ತಾರೆ. ಹೀಗೆ ವೈಭವದಿಂದ ಭಗವಂತನ ಸಾನ್ನಿಧ್ಯದಲ್ಲಿ ನಡೆಯುವ ಈ ಮಾಂಗಲ್ಯ ಪೂಜಾ ಪ್ರಕ್ರಿಯೆಯನ್ನು ನಾವು ಹೆಚ್ಚು ಶ್ರದ್ಧಾಭಕ್ತಿಯಿಂದ ವೀಕ್ಷಿಸೋಣ. ಜಗದೊಡೆಯನಾದ ಶ್ರೀ ಶ್ರೀನಿವಾಸನು ಜಗತ್ತಿಗೆ ರಕ್ಷಕನಾಗಿ ಸರ್ವಾಂತರ್ಯಾಮಿಯಾಗಿ ಎಲ್ಲ ಕಾಲಕ್ಕೂ ಎಲ್ಲ ಜೀವರಾಶಿಗಳನ್ನು ರಕ್ಷಿಸುತ್ತಿದ್ದರೂ ಕೂಡ ನಾವು ಅನೇಕ ವಿಧವಾದ ಸಮಸ್ಯೆಗಳನ್ನು ಎದುರಿಸುತ್ತೇವೆ. ಎಲ್ಲರನ್ನೂ ಉದ್ಧರಿಸಲು ಕಲಿಯುಗದಲ್ಲಿ ವಿಷ್ಣು ಶ್ರೀ ಶ್ರೀನಿವಾಸನಾಗಿ ಭೂಮಂಡಲಕ್ಕೆ ಬರುತ್ತಾನೆ. ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇ ತರೋ ಜನಃ ಸ ಯತ್ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ ಎಂದು ಜಗತ್ತಿಗೆ ಸಂದೇಶ ನೀಡಿದ ಜಗದ್ಗುರು ಶ್ರೀ ಶ್ರೀನಿವಾಸ ಗೃಹಸ್ಥಾಶ್ರಮ ಸ್ವೀಕಾರದ ಮಹಾತ್ಮೆಯನ್ನು, ಆ ಸಂದರ್ಭದಲ್ಲಿ ಮಾಡಬೇಕಾದ ಸದಾಚಾರಗಳನ್ನು ಸೂಚಿಸುವುದಕ್ಕಾಗಿಯೇ ತನ್ನ ವಿವಾಹವನ್ನು ತಾನೇ ಸಂಕಲ್ಪಿಸಿಕೊಳ್ಳುತ್ತಾನೆ. ಮಾನವನ ಜೀವನವನ್ನು ಸುಂದರವಾಗಿಯೂ ಆದರ್ಶಪ್ರಾಯವಾಗಿಯೂ ಮಾಡಲು ಹೊರಟವುಗಳೇ ಜಾತಕರ್ಮಾದಿ ಷೋಡಶ ಸಂಸ್ಕಾರಗಳು. ಅವುಗಳಲ್ಲಿ ವಿವಾಹವು ಒಂದು. ಪ್ರತಿ ವಿವಾಹದಲ್ಲಿ ವಧುವರರ ಅಂತರ್ಯಾಮಿಗಳಾದ ಲಕ್ಷ್ಮೀನಾರಾಯಣರ ಸ್ಮರಣೆ ಅತ್ಯವಶ್ಯಕ. ಆಗಲೇ ವಿವಾಹವು ಮಹೋತ್ಸವವೆನಿಸಿಕೊಂಡು ದಂಪತಿಗಳಿಗೆ ನಿಜವಾದ ಶಾಶ್ವತವಾದ ಕಲ್ಯಾಣ ಉಂಟಾಗುವುದು. ಪ್ರತಿನಿತ್ಯವೂ ಶ್ರೀನಿವಾಸನಿಗೆ ಬಗೆ ಬಗೆಯಾದ ಸೇವೆಗಳು ನಡೆಯುತ್ತಿರುತ್ತದೆ. ಅದರಲ್ಲಿ ಒಂದು ಈ ಕಲ್ಯಾಣ ಮಹೋತ್ಸವ. ಈ ಕಲ್ಯಾಣೋತ್ಸವವು ಪ್ರಧಾನವಾದಂತಹ ಸೇವೆಯಾಗಿ ಎಲ್ಲ ಭಕ್ತರ ಅಭೀಷ್ಟಗಳನ್ನು ಪೂರೈಸುವಂತಹ ಸೇವೆಯಾಗಿದೆ. ವಿವಾಹ ಎಂದರೆ ವಿಶಿಷ್ಟವಾದ ಜವಾಬ್ದಾರಿ ಪಡೆಯುವುದು ಎಂದರ್ಥ. ಅಂದರೆ ವಿಶಿಷ್ಟವಾದ ರೀತಿಯಲ್ಲಿ ಉನ್ನತ ತತ್ವದ ಕಡೆಗೆ, ಭಗವಂತನೆಡೆಗೆ, ಶಾಶ್ವತವಾದಂತಹ ತತ್ವದ ಕಡೆಗೆ ಯಾವುದು ಒಯ್ಯುತ್ತದೆಯೋ ಅದು ವಿವಾಹವಾಗಿರುತ್ತದೆ. ಒಬ್ಬ ವ್ಯಕ್ತಿಗೆ ವಿವಾಹವಾಗಲಿ ಕಲ್ಯಾಣವಾಗಲಿ ಅವನು ಗೃಹಸ್ಥಾಶ್ರಮವನ್ನು ಸ್ವೀಕರಿಸಿದಂತೆ. ಯಥಾ ಮಾತರಮಾಶ್ರಿತ್ಯ ಸರ್ವೇ ಜೀವಂತಿ ಜಂತವಃ ಏವಂ ಗೃಹಸ್ಥಮಾಶ್ರಿತ್ಯ ವರ್ತಂತೆ ಇತರೆ ಆಶ್ರಮಾಃ ಎಂಬುದಾಗಿ ಹೇಳುತ್ತಾರೆ. ಈ ವಿವಾಹದಿಂದಲೇ ಒಬ್ಬ ವ್ಯಕ್ತಿಗೆ ಗೃಹಸ್ಥಾಶ್ರಮ ಧರ್ಮವು ಉಂಟಾಗುತ್ತದೆ. ದೇವತಾ ಕಾರ್ಯವನ್ನು ಮಾಡಲು ವಿಶೇಷವಾದಂತಹ ಗೃಹಸ್ಥಾಶ್ರಮ ಧರ್ಮವನ್ನು ಹೊಂದಿದವನಿಗೆ ಮಾತ್ರ ಸಾಧ್ಯ. ಅವನೇ ಪ್ರತಿನಿತ್ಯವೂ ಕೂಡ ನಿತ್ಯ ಕರ್ಮಗಳನ್ನು, ಯಜ್ಞ ಯಾಗಾದಿಗಳನ್ನು ಆಚರಣೆ ಮಾಡುತ್ತಾನೆ. ಒಬ್ಬ ಗೃಹಸ್ಥನು ಮಾಡುವ ಯಜ್ಞ ಯಾಗಾದಿಗಳಿಂದ ಉಳಿದ ಆಶ್ರಮದವರಿಗೂ, ಅಂದರೆ ಬ್ರಹ್ಮಚರ್ಯ, ವಾನಪ್ರಸ್ಥ, ಸನ್ಯಾಸಾಶ್ರಮ, ಹೀಗೆ ಈ ಮೂರೂ ಆಶ್ರಮದವರಿಗೂ ಶುಭವೂ ಅನುಕೂಲತೆಯೂ ಉಂಟಾಗುತ್ತದೆ. ಹೇಗೆ ನದಿಗಳು ಸಾಗರವನ್ನು ಆಶ್ರಯಿಸುತ್ತವೆಯೋ ಹಾಗೆ ಗೃಹಸ್ಥಾಶ್ರಮವನ್ನು ಉಳಿದ ಆಶ್ರಮಗಳು ಆಶ್ರಯಿಸುತ್ತವೆ. ಅದಕ್ಕಾಗಿಯೇ ಈ ಕಲ್ಯಾಣೋತ್ಸವವು ಉಳಿದೆಲ್ಲ ವ್ರತಗಳಿಗಿಂತಲೂ ಶ್ರೇಷ್ಠವಾದಂತಹ ವ್ರತವಾಗಿದೆ. प्रजापतिस्सोमगं राजानमसृजत तन्त्रयो वेदा अन्वसृज्यन्त तान् हस्ते कुरुत अथः सीता सावित्री श्रीदेव्यै नमः माङ्गल्यधारणमुहूर्तः सुमुहूर्तो अस्तु। प्रजापतिस्सोमगं राजानमसृजत
तन्त्रयो वेदान्वसृत्यन्ता तान् हस्ते कुरुता अथः सीता सावित्री भूदेव्यै नमः माङ्गल्यधारणमुहूर्तः सुमुहूर्तो अस्तु సిక్కరి పెండ్లి కొడుకు చేరి చూతము ముగ్గి సదమదములై ఉన్నాడట సిక్కరి పెండ్లి కొడుకు చేరి చూతము ముగ్గి సదమదములై ఉన్నాడట సిక్కరి పెండ్లి కొడుకు చేరి చూతము చేరి చూతము సారి గరి గద పగరి సా చీనురాడు గద్దరి తన లాగులు కందము నీడు వత్తి కిట్టిరమ్మనరే వచ్చీనురాడు గద్దరి తన లాగులు కందము నీడు బద్దులో నిజమో కాని పచ్చి వెచ్చి చేతల ఒత్తికతో బండు బండై सरस्वती नमन्यस्वादेव समित प्रसुभा अग्निरयितु प्रथमो देवतानागं सोऽस्य प्रजामुञ्चतमृत्यभाषाते तदयकं राजावरणो नमन्यतां यथेजगस्त्री पौत्रमकन्नरोधात् स्वाहा इमामग्निस्त्रायताङ्गारः पत्यं च दीर्घमायुः असून्योपस्थाजीपदामस्तु माता पौत्रमानन्दमपि प्रबुध्यतां यज्ञस्माहा इमं मे वर्णस्तु देहमद्यातिमृणया त्वामवस्युराजके स्वाहा तत्त्वायामि ब्रह्मणामन्दमानस्नाशास्ते गिदमानो हविर्भिः अहेडमानो वर्णे हवोद्दृशकं समान आयु प्रमोषे स्वाहा तन्नो अग्ने वर्णस्य विद्वान् देवस्य हेडो मया सचेष्टाः यजुष्टो वह्नितमस्सोषितानो विश्वान् द्वेषागं स ब्रह्ममध्यस्मत् स्वाहा सत्तन्नो अग्ने मम भवते नेतुष्टो अस्यापशतो विजुष्टौ अवजिक्ष्मणो वर्णकं रडानो वेहिमृडीककं सहवो नयेधि स्वाहा तमग्ने अयास्यासनमनसाहितः अयासन हव्यमोहिडेयानो देहिभेषटक स्वाहा ॐ भू स्वाहा ॐ भव स्वाहा ॐ स्व स्वाहा ॐ भूर्भुव स्व स्वाहा अदितेन्वमग्रस्ताः अनुमतेन्वमग्रस्ताः सरस्वतेन्वमग्रस्ताः देवसमितप्राधावीः श्रीनिवासस्वामिनः वैवाहिकोत्सवकर्माङ्गमोपासनाग्नौ लाजहोमं करिष्ये अदितेन मन्यस्वा अनुमतेन मन्यस्वा सरस्वतेन मन्यस्वा देवसमितप्रसुभा इमाल्लाजानामित्यभिघार्या लाजानामवामि समृद्धीकरणान् मम तुभ्यं च संवदनां तदग्निरनुमन्यताम् इयं नार्युबभ्रूते क्लो लाजानामवन्ति दीर्घायुरस्तु मे पतिरेधन्ताम् ज्ञातयो मम स्वाहा
इमान् लाजानापपामि समृद्धिकरणान् मम तुभ्यं च संवदनां तदग्निरनुमन्यताम् इयन्नार्युबभ्रूते क्नौ लाजानापपन्ति दीर्घायुरस्तु मे पतिरेधन्ताम् नातयो मम स्वाहा इमान् लाजानापपामि समृद्धिकरणान् मम तुभ्यं च संवदनां तदग्निरनुमन्यताम् इयन्नार्युबभ्रूते क्नौ लाजानापपन्ति दीर्घायुरस्तु मे पतिरेधन्ताम् नातयो मम स्वाहा ॐ भूस्वाः ॐ भवस्वाः ॐ सुभस्वाः ॐ भूर्भुवस्सुः स्वाहा अदितेन्ममग्रस्ताः अनुमतेन्ममग्रस्ताः सरस्वतेन्ममग्रस्ताः देवसविदप्राधावीः श्रीनिवासस्वामिनः वैवाहिकोत्सवकर्माङ्गमुपासनाग्नवाघारान्ते स्वरमन्त्राक्षरक्रियादोषप्रायश्चित्तार्थं सर्वहोमान्ते सर्वप्रायश्चित्तार्थं मतो देवादि वैष्णवहोमं करिष्ये अदितेन मन्यस्वा नमदेन मन्यस्वा सरस्वतेन मन्यस्वा देवसविदप्रसवा ॐ मतो देवा अवन्तनो यतो विष्णुरविचक्रमे पृथिव्याः सप्तधामभिः स्वाहा इदं विष्णुरविचक्रमे त्रेधानतथे पदं समूढमस्य भागं सुरे स्वाहा त्रीणि पदा विचक्रमे विष्णुर्गोपा अदाभ्यः ततो धर्माणि धारयन् स्वाहा विष्णो कर्माणि पश्यति यतो व्रतानि पुष्पशे इन्द्रस्य युज्यस्य घा स्वाहा तद्विष्णो परमं पदकं सदा पश्यन्ति सूरयः दिवे चक्षुरातर्ग स्वाहा तद्विप्रासोऽपि मन्यमोजाग्रवागं सस्समिन्धति विष्णोर्यत्र मम पदक स्वाहा ॐ भूस्वाहा ॐ भवस्वाहा ॐ सुभस्वाहा ॐ भूर्भुवस्सुभस्वाहा अदितेन्ममग्रस्ताः अनुमतेन्ममग्रस्ताः सरस्वतेन्ममग्रस्ताः देवसविदप्राधामीः अस्य देवदेवस्य भगवतो नारायणस्य श्रीपदे पुरुषोत्तमस्य श्रीमदखिलाण्डकोटिब्रह्माण्डनायकस्य श्री भूनिलासमेत श्रीनिवासस्वामिनः वैवाहिकोत्सवकर्माङ्गमुपासनाग्नौ कर्मधात् पुण्यार्थम् उपरिष्टादन्तो होमं करिष्ये अदितेन मन्यस्वा नमतेन मन्यस्वा सरस्वतेन मन्यस्वा देवसविदप्रसवा यतस्य कर्मणोऽत्यरेर्जं यत्मान्योन्महाकरम् अग्निष्टस्मिष्टकृत्वान् सर्वज्ञस्मिष्टकं दुहदं करोतु स्वाहा अग्नये स्मिष्टकृते दुहदहुताहुतेनां कामानागं समर्थयित्रे स्वाहा अग्नये स्वाहा अग्नये नादाय स्वाहा अग्नये नमतये स्वाहा प्रजापतये स्वाहा इन्द्राय स्वाहा विश्वेभ्यो देवेभ्यः स्वाहा सर्वाभ्यो देवताभ्यः स्वाहा सर्वत्रैवादिष्टं सर्वत्रैवानादिष्टं देवतमस्मै स्वाहा अग्नये स्मिष्टकृते स्वाहा येधोऽस्ये दिशे महि स्वाहा समितिषितेजो मयिदेहि स्वाहा यमस्य धीमहि मृत्योर्मे बाहि स्वाहा सूर्यस्य धीमहि चक्षुर्मे बाहि स्वाहा वायोर्धीमहि प्राणान्मे बाहि स्वाहा ब्रह्मणो धीमहि बुद्धिं मे बाहि स्वाहा सप्तदेग्ने समित सप्तदिक्वा सप्तऋषिः सप्तधाम प्रयाणि सप्तहोत्रा सप्तधात्वा युदिन्त सप्तयोनीनामनस्वा कृतेन स्वाहा तथान विद्वान् नष्टुघृतेन पूर्णमाहुतिं जुहोमि मनसा प्रजापतये स्वाहा अग्निर्भुक्तं वेदिर्भुक्तं ज्योर्भुक्तं पृथिवी भुक्तं वोषधि वनस्पति गन्धर्वाप्सश्चैव भुक्तं अग्निर्जैनं वेदज्जैनं ज्योर्जैनं पृथिवी जीर्णं वोषधि वनस्पति गन्धर्वाप्सश्चैव जीर्णं समन्दाम्बरहरहविजाकृतेन समादित्येन वसुभिः सम्मरुद्भिः समिन्द्रेण विश्वेभिर्देवेभिरङ्क्तां दिव्यं नभो गच्छतु यत्स्वाहा आद्यशेषम् इन्द्राय जुहोमि स्वाहा आद्यशेषम् इन्द्राय जुहोमि स्वाहा अग्निस्तृप्यतो वेदस्तृप्यतो ज्योतिस्तृप्यतो पृथिवीस्तृप्यतो ब्रह्माद्यास्तृप्यन्तां वोषधमस्पतिगन्धर्वाप्सश्चैव तृप्यन्तां मेदक्षपितृप्रदा महाप्रभृदा महाश्चाक्षय्य मस्तु तृप्यन्तामदितेन्ममक्स्ताः अनुमतेन्ममक्स्ताः सरस्वतेन्ममक्स्ताः देवसविदप्राधामीः आवाहन देवताभ्यो नमः यदास्तानं प्रवेशयामि पवित्रमसि पवित्रं मे भूयात् स्वाहा पूर्णमसि पूर्णं मे भूयात् स्वाहा सतसि सन्मे भूयात् स्वाहा सर्वमसि सर्वं मे भूयात् स्वाहा अक्षिता नक्षत्ये जुहोमि अक्षितमसि मामे एक्ष्येष्ठाः प्रात्यान्तिसि देवार्त्वजो मार्जयन्ताम् वरिशिष्टाकक्वरेष्टो क्रमजो अपावधीन् पेशंवजो अपावधीक स्वाहा ऊर्ध्वं यज्ञन्नयतम्मादे एकवर्धमत्रमेधामष्पन् पृथिव्यादिपो वा विष्णुपतमा पृथिव्या स्वाहा पश्चिमतः प्रतिमपणया दक्षिणतः प्रतिमपणया उत्तरतः प्रतिमपणया पश्चिमतो विष्णोः सुतनमसि दक्षिणतो विष्णोः सुतनमसि उत्तरतो विष्णोः सुतनमसि प्रात्याम् विष्णोः सदनमसि सर्वानन्यान् परसमुख्या ग्रन्थीन् विस्तृत्यार्भिप्रोक्ष्य
ಆಪ್ಯಾಯಂತಾಮಿತಿ ಜುಹೋತಿ ಆಪ್ಯಾಯಂತಾಮಾಪವೋಷಧಯೋ ಮರುತಾಂ ಪೃಷದಯಸ್ತ ದಿಮಂಗಚ್ಚತೋ ನೋ ವೃಷ್ಟಿಮೇಧ ಯಸ್ಮಾಹ ಶುದ್ಧ್ಯಂತಾಂ ದೇವಸದನಂ ಶುದ್ಧ್ಯಂತಾಂ ದೇವಸದನಂ ಭೂತಿಸ್ಮಾತೇರ್ಲಭತೆ ನಿತ್ಯಗಂ ಸರ್ವಯಜ್ಞಕೃತಂ ಭವೇತ್ ಅಗ್ನಿಮಾರುತಯೋ ಭೂತಿಃ ಆದಿತ್ಯಃ ಸೋಮೋ ನಮಃ ತ್ರಯಾಯುಷಂ ಜಪದಗ್ನೇ ಕಶ್ಯಪಸ್ಯ ತ್ರಯಾಯುಷಾಂ ಯದ್ದೇವಾನಾಂ ತ್ರಯಾಯುಷಂ ತನ್ಮೇ ಅಸ್ತು ತ್ರಯಾಯುಷಾಂ ತ್ರಯಾಯುಷಂ ಜಪದಗ್ನೇ ಕಶ್ಯಪಸ್ಯ ತ್ರಯಾಯುಷಾಂ ಯದ್ದೇವಾನಾಂ ತ್ರಯಾಯುಷಂ ತನ್ಮೇ ಅಸ್ತು ತ್ರಯಾಯುಷಾಂ ದೀರ್ಘಾಯುತ್ವಾಯ ಬಲಾಯ ಸಿತಾಯ ಸಿತಂಚ ವರ್ಚಸೇ ತ್ರಯಾಯುಷಾಂ आमोहिष्टामयो भवस्तानमूर्ते तथा नामहेरणाय दक्षसे यो वशिवतमोरसस्तस्य भार्यते हनः वशुतेर्ममातरः तस्मा आरङ्गमामवो यस्य क्षया जन्मथा आपो जनयथा जनः यत्तेऽग्ने तेजस्तेनाहं तेजस्वे भूयासं यत्तेऽग्ने वर्चस्तेनाहं वर्चस्वे भूयासं यत्तेऽग्ने हरस्तेनाहं हरस्वे भूयासं मयि मेधामयि प्रजामयि यज्ञस्तेजो दधातमयि मेधामयि प्रजामयि सूर्यो भ्राजो दधातु मन्त्रहीनं क्रियाहीनं भक्तिहीनं वदासनाय कृन्दमया देव परिपूर्णतुस्ते प्रायश्चित्तानि शेषाणि होम कर्मात्मकानि वेदानि शेषावशेषाणां कृष्णाणु स्मरणं परं कायेन वाचा मनसेन्द्रिया बुद्ध्यात्मना वा प्रकृते स्वभावात् करोमि यद्यत्सकलं परस्मै नारायणायेति समर्पयामि ब्रह्मणे नमः सोमाय नमः पुनः पाद्रिघ्याजमणीं समर्पयामि ब्रह्मणे नमः सोमाय नमः यथा सुखं यथास्थानं प्रवेशयामि अग्निपुरुषाय नमः पुनः पाद्रिघ्याजमणीं समर्पयामि अग्निपुरुषाय नमः आज्योपहारं निवेदयामि गुडोपहारं निवेदयामि अग्निपुरुषाय नमः सर्वोपचारान् समर्पयामि भगवत्समारोपणं सर्वं श्री श्रीनिवासार्पणम् अस्तु ಓಂ ನಮೋ ವೆಂಕಟೇಶಾಯ. ಪರಮಾತ್ಮನ ಸಾನ್ನಿಧ್ಯದಲ್ಲಿ ನಡೆಯುತ್ತಿರುವ ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಿ ಅಗ್ನಿ ಪ್ರತಿಷ್ಠೆ, ಮಂಗಳಕರವಾದ ಮಾಂಗಲ್ಯ ಧಾರಣೆ, ಲಾಜಹೋಮ, ನೈವೇದ್ಯ, ಪೂರ್ಣಾಹುತಿ ಹೀಗೆ ಎಲ್ಲ ಕಾರ್ಯಕ್ರಮವನ್ನು ವೈಖಾನಸ ಆಗಮದ ಪದ್ಧತಿಯನ್ನು ಅನುಸರಿಸಿ ಅತ್ಯಂತ ವೈಭವದಿಂದ ಪುರೋಹಿತರು ನೆರವೇರಿಸಿದ್ದಾರೆ. ಇದೀಗ ಆಲಯ ಸಂಪ್ರದಾಯವಾಗಿರುವಂತಹ ವಾರಣಮಾಯರಂ ಎನ್ನುವಂತಹ ವಿಶೇಷ ಕಾರ್ಯಕ್ರಮವು ಪ್ರಾರಂಭವಾಗಿದೆ. ಇದೊಂದು ಘಟನೆಯ ನೆನಪಿನಲ್ಲಿ ನಡೆಸುವಂತಹದ್ದು. ಶ್ರೀವಿಲ್ಲಿಪುತ್ತೂರು ಒಂದು ಪವಿತ್ರವಾದಂತಹ ಕ್ಷೇತ್ರ. ಅಲ್ಲಿ 12 ಆಳ್ವಾರಲ್ಲಿ ವಿಷ್ಣು ಚಿತ್ತರು ಒಬ್ಬರು. ಇವರು ವಿಷ್ಣು ಭಕ್ತರು. ವಿಷ್ಣು ಭಕ್ತರಾದಂತಹ ವಿಷ್ಣು ಚಿತ್ತರ ಮಗಳೇ ಗೋದಾದೇವಿ. ಗೋದಾದೇವಿಯು ಭೂದೇವಿಯ ಅಂಶ ಸಂಭೂತಳು. ತಿರುಪ್ಪಾವೈ ಎನ್ನುವುದು ಗೋದಾದೇವಿಯು ತಮಿಳು ಭಾಷೆಯಲ್ಲಿ ರಚಿಸಿರುವಂತಹ ಸುಂದರವಾದ ಕೃತಿಗಳು. ಪರಮಾತ್ಮನನ್ನು ಪ್ರತ್ಯಕ್ಷವಾಗಿ ನೋಡುವಂತಹ ಮಂತ್ರಸಿದ್ಧಿಯನ್ನು ಹೊಂದಿರುವಂತಹ ಮಹಾಭಕ್ತೆ. ಆ ವಿಶಿಷ್ಟವಾದ ತನ್ನ ಭಕ್ತಿಯ ಪ್ರವಾಹವನ್ನು ಶ್ರೀಕೃಷ್ಣನ ಮೇಲೆ ಹರಿಸಿ ಆ ಗೋದಾದೇವಿಯ ದಿವ್ಯವಾದಂತಹ ವೈಭವದೊಂದಿಗೆ ವಾರಣಮಾಯರಂ ಪ್ರಕ್ರಿಯೆಯನ್ನು ಅನುಗ್ರಹಿಸಿದ್ದಾಳೆ. ಆ ತಾಯಿ ಕನಸಿನಲ್ಲಿ 1000 ಆನೆಗಳನ್ನು ತೆಗೆದುಕೊಂಡು ಶ್ರೀಕೃಷ್ಣ ಪರಮಾತ್ಮನು ತನ್ನ ತಂದೆಯ ಬಳಿ ಬಂದು ಕನ್ಯಾದಾನವನ್ನು ಮಾಡುವಂತೆ ಕೇಳಿಕೊಳ್ಳುವ ದೃಶ್ಯವನ್ನು ಕಾಣುತ್ತಾಳೆ ಮತ್ತು ಅದನ್ನು ತನ್ನ ಸಖಿಯರಿಗೆ ಸುಂದರವಾಗಿ ವರ್ಣಿಸುತ್ತಾಳೆ. ಈ ಘಟನೆಯನ್ನು ನೆನಪಿಗೆ ತಂದುಕೊಳ್ಳುವುದಕ್ಕಾಗಿ ವಾರಣಮಾಯರಂ ಎನ್ನುವ ಪ್ರಕ್ರಿಯೆಯನ್ನು ನೆರವೇರಿಸುತ್ತಾರೆ. ಕಲಿಯುಗದಲ್ಲಿ ಗೋದಾದೇವಿಯು ತನ್ನ ಭಕ್ತಿ ಪರವಶತೆಗಳಿಂದ ಶ್ರೀರಂಗದ ರಂಗನಾಥನಲ್ಲಿ ಐಕ್ಯಳಾಗಿ ರಂಗನಾಯಕಿ ಎನಿಸಿಕೊಂಡಿದ್ದಾಳೆ. ವಿಷ್ಣು ವಕ್ಷಸ್ಥಳಸಿತೆ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ. ಅಂದರೆ ಪರಮಾತ್ಮನ ಹೃದಯದಲ್ಲಿಯೇ ದೇವಿಯು ನೆಲೆಸಿರುವುದರಿಂದ ಈ ಪುಷ್ಪಮಾಲಿಕೆಯನ್ನು ಜಗದೊಡೆನಿಗೆ ಸಮರ್ಪಣೆ ಮಾಡುವ ಉದ್ದೇಶದಿಂದಲೂ ಈ ಮಾಲಾ ಪರಿವರ್ತನೆ ಎನ್ನುವ ಕಾರ್ಯಕ್ರಮವು ನೆರವೇರುತ್ತದೆ. ಮಾಲಾ ಪರಿವರ್ತನೆಯ ನಂತರ ಶ್ರೀದೇವಿ ಭೂದೇವಿಯರು ಪರಮಾತ್ಮನ ಸಿಂಹಾಸನದಲ್ಲಿಯೇ ವಿರಾಜಮಾನರಾಗುತ್ತಾ
ಭಕ್ತ ಕೋಟಿಯನ್ನು ಅನುಗ್ರಹಿಸುತ್ತಾರೆ. ಮಾಲಾ ಪರಿವರ್ತನೆ ನಂತರ ಅಕ್ಷತಾರೋಪಣೆ ಎಂದು ಕರೆಯಲ್ಪಡುವ ಕಾರ್ಯಕ್ರಮವು ಪ್ರಾರಂಭವಾಗಿದೆ. ಶ್ರೀಭೂ ಒಡೆಯನಾದ ಸ್ವಾಮಿ ಶ್ರೀ ಶ್ರೀನಿವಾಸನಿಗೆ ಅಕ್ಷತೆಗಳನ್ನು ಸುರಿಯುವಂತಹ ವಿಶೇಷವಾದಂತಹ ಕೈಂಕರ್ಯ, ಇದನ್ನು ಅಕ್ಷತಾರೋಪಣೆ ಎಂದು ಕರೆಯಲ್ಪಡುವ ಕಾರ್ಯಕ್ರಮ. ಇದರಲ್ಲಿ ಮಂಗಲಾಕ್ಷತೆಗಳನ್ನು ಮಂಗಲಾಷ್ಟಕದೊಂದಿಗೆ ವಿನಿಮಯ ಮಾಡಿಕೊಳ್ಳುವ ಪದ್ಧತಿಯನ್ನು ನಾವು ವೀಕ್ಷಿಸುತ್ತೇವೆ. పిడికిట తలంబ్రాల పెండ్లి కూతురు, పిడికిట తలంబ్రాల పెండ్లి కూతురు, కొంత పెడమరలి నవ్వీనే పెండ్లి కూతురు. పిడికిట తలంబ్రాల పెండ్లి కూతురు, కొంత పెడమరలి నవ్వీనే పెండ్లి కూతురు. సిగ్గుబడి పెండ్లి కూతురు, పేరంటాండ్ల నడిమి పెండ్లి కూతురు, విభు పేరు పుచ్చ సిగ్గుబడి పెండ్లి కూతురు. పిడికిట తలంబ్రాల పెండ్లి కూతురు, కొంత పెడమరలి నవ్వీనే పెండ్లి కూతురు. ननाथो ननाथः सदा वेङ्कटेशं स्मरामि स्मरामि. हरे वेङ्कटेश प्रसीद प्रसीद. प्रियं वेङ्कटेश प्रयच्छ प्रयच्छ.